ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸಕಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸಿ ಕಳೆದ ಸುಮಾರು 1.5 ವರ್ಷಗಳಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲ ಹುದ್ದೆಯನ್ನು ಅಲಂಕರಿಸಿ ಉತ್ತಮವಾಗಿ 2 ವರ್ಷದ ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕಳೆದ ಮೇ 30ರಂದು ಅವರು ತಮ್ಮ ನಿವೃತ್ತಿ ಜೀವನವನ್ನು ಕಲಿತಿದ್ದಾರೆ. ಹಾಗೆ ಈ ಒಂದು ಸುಂದರ ಸಭಾ ವೇದಿಕೆಯಲ್ಲಿ ನಿವೃತ್ತಿ ಶಿಕ್ಷಕ ಪ್ರಾಂಶುಪಾಲರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಹೇಳಿದ ಹಾಗೆ 30 ವರ್ಷಗಳ ಸರ್ಕಾರಿ ಸೇವೆಯನ್ನು ಮುಗಿಸಿ ಇತ್ತೀಚೆಗೆ ಮೇ 30ರಂದು ವಯೋನಿವೃತ್ತಿಯನ್ನು ಹೊಂದಿದ್ದೇನೆ. ನೀವೆಲ್ಲರೂ ಪ್ರೀತಿಯಿಂದ ಅಭಿಮಾನದಿಂದ ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಊರಿನ ಶಿಕ್ಷಣದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅನ್ನಿಸ್ತದೆ. ವೇದಿಕೆಯಲ್ಲಿ ಶ್ರೀ ಸತ್ತಾರ್ ಅವರು ಸ್ವಾಗತ ಭಾಷಣವನ್ನು ಮಾಡ್ತಾ ಹೈಸ್ಕೂಲ್ ವಿಭಾಗ 100% ಫಲಿತಾಂಶವನ್ನು ಪಡೆದದ್ದನ್ನು ಹೆಮ್ಮೆಯಿಂದ ಹೇಳಿಕೊಂಡರು. ನಮಗೆಲ್ಲರಿಗೂ ಅಭಿಮಾನದ ಸಂಗತಿ. ಆದರೆ ಕಾಲೇಜು ವಿಭಾಗದ ಫಲಿತಾಂಶಕ್ಕೆ ಬಂದಾಗ ಅದು ಕೇವಲ 20% ಅಷ್ಟೇ ಆಗಿದೆ. ನಾನು ಕೂತು ಕಾರಣಗಳನ್ನು ಯೋಚಿಸ್ತಾ ಇದ್ದೆ. ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಖಚಿತವಾಗಿ ಗೊತ್ತಿದೆ, ನಾನು ಪಾಸ್ ಆದರೆ ನನ್ನ ಹೆತ್ತವರು ಕಾಲೇಜಿಗೆ ಸೇರಿಸ್ತಾರೆ ಅನ್ನೋದು ಖಚಿತವಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. PUCಗೆ ಸೇರಿಸ್ತಾರೆ ಅನ್ನೋದು ಆಸೆ ಅವರಲ್ಲಿ ಇರ್ತದೆ, ಅದು ಈಡೇರ್ತದೆ ಅನ್ನೋದು ಕೂಡ ಗೊತ್ತಿದೆ. ಆದರೆ ನನ್ನ PUC ವಿದ್ಯಾರ್ಥಿಗಳಿಗೆ, ಅದರಲ್ಲೂ ನಮ್ಮ ಕಾಲೇಜಲ್ಲಿರುವ ವಿದ್ಯಾರ್ಥಿನಿಯರಿಗೆ ಖಚಿತವಾಗಿ ಗೊತ್ತಿದೆ, ನಾನು ಪಾಸ್ ಆದರೂ ಫೇಲ್ ಆದರೂ ಮುಂದೆ ಓದಿಸುವುದಿಲ್ಲ. ನಮ್ಮ ಕಾಲೇಜಿನಲ್ಲಿ ಪಾಸಾದ 21 ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಹೆಣ್ಣು ಮಕ್ಕಳು ನನಗೆ ಗೊತ್ತಿದ್ದ ಹಾಗೆ ಕೇವಲ 2 ಉನ್ನತ ವಿದ್ಯಾಭ್ಯಾಸಕ್ಕೆ. ಈ ಮನೋಭಾವ ಬದಲಾವಣೆ ಆಗಬೇಕು. ಊರಿನ ಮಹನೀಯರು ಸೇರಿಕೊಂಡು ನಮ್ಮ ಪೋಷಕರ ಈ ಮನೋಭಾವವನ್ನು ಬದಲಾಯಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಇವತ್ತು ನನ್ನ ವಯಸ್ಸು 60 ವರ್ಷ ದಾಟಿತು. ನಾನು ಆ ಕಾಲದಲ್ಲಿ ಸುಮಾರು 40 ವರ್ಷಗಳ ಹಿಂದೆ MA ಪದವಿಯನ್ನು ಮುಗಿಸಿ PhD ಪದವಿಯನ್ನು ಪಡೆದು ಉದ್ಯೋಗಕ್ಕೆ ಸೇರಿದೆ. ಈ ಊರಿನ ಹೆಣ್ಣು ಮಕ್ಕಳಿಗೆ ಇವತ್ತು ಕೂಡ PUCಯ ನಂತರ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಅವಕಾಶ ಕೇವಲ 4-5% ವಿದ್ಯಾರ್ಥಿಗಳಿಗಿದೆ. ಅಂದರೆ ನಮ್ಮ ಊರ ಮಹನೀಯರು, ನಮ್ಮ ಪೋಷಕರು, ಹೆತ್ತವರು ಎಲ್ಲರೂ ಆಲೋಚಿಸಬೇಕಾದ ವಿಷಯ. ಮಕ್ಕಳೇ, ಒಂದು ವಿಷಯ ತಿಳ್ಕೊಳ್ಳಿ, ನಿಮಗೆ ಎಷ್ಟೇ ಸೊತ್ತು ಕೊಡ್ಬೋದು, ಸಂಪತ್ತು ಕೊಡ್ಬೋದು, ಆದರೆ ಅದು ಯಾವತ್ತಾದರೂ ಒಂದು ದಿನ ನಿಮ್ಮಿಂದ ದೂರವಾಗ್ಬೋದು, ನೀವು ಕಳ್ಕೊಳ್ಬೋದು ಅದನ್ನು. ಆದರೆ ಯಾವತ್ತೂ ಕಳ್ಕೊಳ್ಳಲಾರದ ಒಂದೇ ಒಂದು ಸಂಪತ್ತಿದ್ರೆ ಅದು ವಿದ್ಯೆ. ಆ ವಿದ್ಯೆಯಿಂದ ನೀವು ಏನನ್ನು ಬೇಕಾದರೂ ಗಳಿಸಿಕೊಳ್ಬೋದು. ನಾನು ಮೊನ್ನೆ ಫಸ್ಟ್ PUCಯಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ಪ್ರಶ್ನಿಸಿದಾಗ PUCಯ ನಂತರ ವಿದ್ಯಾಭ್ಯಾಸ ಮುಂದುವರಿಸುವ ಒಬ್ಬ ವಿದ್ಯಾರ್ಥಿನಿಯೂ ಇಲ್ಲ. ಊರಿನ ಪೋಷಕರ, ಊರಿನ ಮಹನೀಯರ, ನಾಯಕರ ಪ್ರಯತ್ನ ಇದ್ದರೆ ಮಾತ್ರ ಈ ಮನೋಭಾವ, ಈ ವ್ಯವಸ್ಥೆ ಬದಲಾಗಬಹುದು. ಈ ಊರಿನಲ್ಲೂ ಕೂಡ ವಿದ್ಯಾವಂತ ಹೆಣ್ಣು ಮಕ್ಕಳು, ಈ ಊರಿನಲ್ಲೂ ಕೂಡ ಉನ್ನತ ಹುದ್ದೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅನ್ನುವ ಅಪೇಕ್ಷೆ ನನ್ನದು. ಯಾಕಂದರೆ ನಾನು ಕೆಲಸ ಮಾಡಿದ
ಕೊನೆಯ ಸಂಸ್ಥೆ ಇದು. ಪ್ರಾಂಶುಪಾಲರಾಗಿ ದುಡಿದಂಥ, ಬಹುಶಃ ಈ ಕಾಲೇಜಿನ ಮೊದಲ ಪ್ರಾಂಶುಪಾಲರು ನಾನು. ಇತಿಹಾಸದಲ್ಲಿ ಯಾವತ್ತೂ ಈ ಕಾಲೇಜಿನ ಪ್ರಾಂಶುಪಾಲರ ಪಟ್ಟಿಯಲ್ಲಿ ಮೊದಲ ಹೆಸರು ನನ್ನದೇ ಇರ್ತದೆ. ನನ್ನದು ಒಂದೇ ಒಂದು ಆಸೆ, ಈ ಊರಿನ ಹೆಣ್ಣು ಮಕ್ಕಳು ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯಬೇಕು. ಅದು ಕೇವಲ PUCಗೆ ನಿಲ್ಬಾರ್ದು. ಯಾಕೆ ಮಕ್ಕಳು ಫೇಲ್ ಆಗ್ತಿದ್ದಾರೆ ಅಂದರೆ, ಅವರು ಪಾಸ್ ಆದರೂ ಫೇಲ್ ಆದರೂ ಮುಂದೆ ಕಳಿಸೋದಿಲ್ಲ, ಮುಂದೆ ಓದಿಸುವುದಿಲ್ಲ. ಈ ಮನೋಭಾವ ಬದಲಾಗಬೇಕು. ಈ ಊರಿನ ಹೆಣ್ಣು ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಪಡೆಯಬೇಕು. ಕನಿಷ್ಠ ಟೀಚರ್ ಹುದ್ದೆಗಾದರೂ ಯೋಗ್ಯತೆಯನ್ನು ಗಳಿಸ್ಕೊಳ್ಬೇಕು. ನಾನು ಕೇಳಿದಾಗ ಅವರು ಒಂದು ಟೈಲರ್ ಉದ್ಯೋಗ ಮಾಡುವ, ಒಂದು ಮೆಹಂದಿ ಹಾಕುವ ಅಷ್ಟೇ ಕನಸುಗಳಿರೋದು ಅವರಿಗೆ. ಅದಕ್ಕಿಂತ ಮುಂದಕ್ಕೆ ಆಲೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನನ್ನಲ್ಲಿ ಬರ್ತಾರೆ, ಟ್ಯೂಷನ್ ಕೊಡಿ ಟೀಚರ್ ಅಂತ ಹೇಳ್ಕೊಂಡು. ಯಾವ ಕ್ಲಾಸಿಗೆ ಕೇಳಿದ್ರೆ, 1ನೇ ಕ್ಲಾಸಿಗೆ, 2ನೇ ಕ್ಲಾಸಿಗೆ. ತಾಯಿಗೆ ಪ್ರಾಯ 35-36 ವರ್ಷ. ನನ್ನ ವಯಸ್ಸು 60 ವರ್ಷ. ತಾಯಿಯ ವಯಸ್ಸು, ಮಗುವಿನ ತಾಯಿಯ ವಯಸ್ಸು 35-36 ವರ್ಷ. ಕೇಳಿದ್ರು 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ನೀನೇ ಕಲಿಸ್ಬೋದಲ್ಲ ಕೇಳಿದ್ರೆ, ನಾನು 6ನೇ ಕ್ಲಾಸ್ ಓದಿದ್ದು ಟೀಚರ್, 7ನೇ ಕ್ಲಾಸ್ ಓದಿದ್ದು. 35 ವರ್ಷದ ಹೆಣ್ಣು ಉತ್ತರ ಕೊಡುವಂಥದ್ದು. ನನ್ನ ದೃಷ್ಟಿಯಲ್ಲಿ ಸಮಾಜದ ಉದ್ಧಾರ ಇರೋದು ವಿದ್ಯಾಭ್ಯಾಸದಲ್ಲಿ. ಈ ಊರಿನ ಎಲ್ಲ ಮಹನೀಯರು ಸೇರಿಕೊಂಡು, ಈ ಊರಿನ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸವನ್ನು, ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು, ಅದಕ್ಕೂ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಅವರ ಪೋಷಕರನ್ನು ಪ್ರೇರೇಪಿಸುವ, ಆ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ನಾನು ವೇದಿಕೆಯಲ್ಲಿರುವ ಎಲ್ಲ ಮಹನೀಯರಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ ನಮ್ಮ ಮಕ್ಕಳು ಕೂಡ ನಿಮ್ಮ ವಿದ್ಯಾಭ್ಯಾಸದ ಕನಸನ್ನು PUCಗೆ ಸೀಮಿತಗೊಳಿಸಬೇಡಿ. ಇವತ್ತು ಪ್ರಪಂಚ ತುಂಬ ಕಾಂಪಿಟೇಟಿವ್ ಸ್ಥಿತಿಯಲ್ಲಿದೆ. ಅವರೊಂದಿಗೆ ಸ್ಪರ್ಧಿಸಿ ಉನ್ನತ ಹುದ್ದೆಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಪ್ರಯತ್ನಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಇದರೊಂದಿಗೆ ನಿಮಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಶುಭವಾಗಲಿ. ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯಿರಿ, ಒಳ್ಳೆಯ ಹುದ್ದೆಗಳನ್ನು ಪಡೆಯಿರಿ. ನಾಡಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಗೌರವವನ್ನು ತರುವಂತಹ ಉತ್ತಮ ಪ್ರಜೆಗಳಾಗಿ ಅಂತ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸಿ. ನಾನು ಈ ಸ್ಕೂಲಿಗೆ ಬಂದಿರೋದು ಇದು ಸೇರಿ ಮೊದಲನೇ ಬಾರಿ. ಅಂತ ಇಲ್ಲ, ಈಗ ಇದರ ಒಳಗೆ ಬಂದಿದ್ದಿಲ್ಲ. ಕಾರಣ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಕೂಡ ಒಂದು 3ನೇ ಕ್ಲಾಸ್ವರೆಗೆ ಓದಿದ್ದು ನಮ್ಮ ಪಕ್ಕದ ಹಸೈಗೋಳಿಯ ಶಾಲೆಯಲ್ಲಿ. ಆ ಶಾಲೆ ದುರತ್ವ ಪಕ್ಕಾಸು ಅದು ಇದೆಲ್ಲ ಕೊಟ್ಟು ಸರಿಪಡಿಸಿದೆ, ಮತ್ತು ಕೂಡ ಈಗ ಅದು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಆ ಕಾಲದಲ್ಲೇ ಈ ಶಾಲೆ ಇತ್ತು. ಆದರೆ ಈ ಭಾಗದ ಮಹಾನ್ ವ್ಯಕ್ತಿಗಳು, ಅರಸರಾಜ ಮುದ್ದೆ ಕೂಡ ಇದೇ ಶಾಲೆಯಲ್ಲಿ ಓದಿದವರು. ಇದು ಅತ್ಯಂತ ಸುಂದರವಾಗಿ ಬೆಳೆದಿದೆ. ಹಸೈಗೋಳಿಯ ಶಾಲೆ ನಮ್ಮ ದುರದೃಷ್ಟವೋ ಏನೋ ಅದು ಕಾಣೆಯಾಗಿದೆ. ಆದರೆ ಆ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇನಿದ್ದೀವಿ ನಾವು ಅತ್ಯಂತ ಜಾಗರೂಕತೆಯಿಂದ ಇವತ್ತು ಕೂಡ ಆ ಶಾಲೆಯನ್ನು ನೆನೆಸಿಕೊಳ್ಳುವ ಮನೋಭಾವ ನಮ್ಮಲ್ಲಿದೆ. ನನಗೆ ಕಲಿಸಿದಂಥ 3 ಮಾಸ್ಟರ್ಗಳು, ಅಂದರೆ 4ನೇ ಕ್ಲಾಸ್ನಲ್ಲಿ 4 ಮಾಸ್ಟರ್ಗಳಿದ್ದರು. 5 ಮಾಸ್ಟರ್ಗಳು 5ನೇ ಕ್ಲಾಸ್ವರೆಗೆ ಇತ್ತು ಆ ಶಾಲೆಯಲ್ಲಿ. ಮೊದಲನೇದಾಗಿ ಟೀಚರ್ ಅವರು ಜೀವಂತವಾಗಿದ್ದಾರೆ. ಮೊನ್ನೆ ತಾನೇ ಅವ್ರನ್ನು ನಾನು ನಮ್ಮ ಸಂಸ್ಥೆಗೆ ಕರೆಸಿ ಗೌರವಿಸಿದೆ ಅವ್ರನ್ನ.
ಮೊದಲನೇ ಕ್ಲಾಸಲ್ಲಿ ಅವರಿದ್ದರೆ, ಎರಡನೇ ಕ್ಲಾಸಲ್ಲಿ ದಿವಂಗತ ಕಿಟ್ಟಪ್ಪ ಮಾಸ್ಟರ್ ಇದ್ದರು. ಅವರು ಹಾಕಿಕೊಟ್ಟ ದಾರಿ, ಅವರ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಅದು ಯಾವತ್ತೂ ಕೂಡ ಮರೆಯಬಾರದಂಥ ಒಂದು ಘಟನೆ. ಕಾರಣ, ಅವರು ಅತ್ಯಂತ ಬಲಶಾಲಿ. ಇಲ್ಲಿ ಅವರ ಮಗ ಪೂಂಜರು ಅಂತೇಳಿ, ರಮನಾಥ ಪೂಂಜರು ಅವರ ಮಗ. ಆದರೆ ಅವರು ಶಾಲೆಗೆ ಬರುವ ಆ ಕಾಲದಲ್ಲಿ ಜುಬ್ಬ ಹಾಕ್ಕೊಳ್ತಾ ಇದ್ದರು. ಆದರೆ ಬಲಬದಿಯಲ್ಲಿ ಅಥವಾ ಎಡಬದಿಯಲ್ಲಿ ಒಂದು ಬಾಟ್ಲಿ ಇರ್ತಿತ್ತು ಅವರಿಗೆ. ಅವರನ್ನು ಗೇಲಿ ಮಾಡಿದರೆ, ನಾವು ಮಕ್ಕಳು ಗೇಲಿ ಮಾಡಿದಾಗ ಚಬಕಿನ ಬೆತ್ತದಲ್ಲಿ ಪೆಟ್ಟು ತಿಂದ ರುಚಿ ಈಗಲೂ ನಮಗಿದೆ. ಆವತ್ತು ಅವರು ನಾವು ತಪ್ಪು ಮಾಡದೇ ಇದ್ದಿದ್ದಕ್ಕೆ ಹೊಡೆಯುತ್ತಿರಲಿಲ್ಲ. ನಾವೊಂದು 2 ಬ್ರಾಹ್ಮಣರ ಮಕ್ಕಳು, ನಾನು, ಇನ್ನು ಹಸೆಗೋಳಿಯಲ್ಲಿ ಈಗಲೂ ಜೀವಂತವಾಗಿದ್ದಾರೆ ವಿಠಲಕಾಜಿ ಅವರ ಮಗ ಹಣ್ಣು ಅಂತ ಹೇಳುವವರು, ಈಗ ಶ್ರೀನಿವಾಸ ಅಂತ ಅವರು ಹೇಳ್ತಾರೆ. ನಮ್ಮ ಉಪಟಳಕ್ಕೆ ಅವರ ಪೆಟ್ಟು ತಿಂದು 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 ಹೇಗೋ 2ನೇ ಕ್ಲಾಸ್ ಪಾಸಾಗಿ 3ನೇ ಕ್ಲಾಸ್ನಲ್ಲಿ ಓದೆವು. 3ನೇ ಕ್ಲಾಸ್ನಲ್ಲಿ ಇಸ್ಮಾಯಿಲ್ ಮಾಸ್ಟ್ರ್ ನಮಗೆ ಮಾಸ್ಟರ್ ಆದರು. ಅಲ್ಲಿಂದ 4ನೇ ಕ್ಲಾಸಿಗೆ ಹೋದೆ. 4ನೇ ಕ್ಲಾಸಿಗೆ ಹೋಗೋ ಶಂಕರ ಭಟ್ರು ನಮ್ಮ ಮಾಸ್ಟರ್ ಆದರು. ಅಲ್ಲಿ ಒಂದು ಥರದ ಪೀಠಾಳಿಗೆ ತೋರಿಸಿ ಶಾಲೆಯಿಂದ ಹೊರ ಉಳಿಬೇಕಾಯಿತು. ಶಂಕರ ಭಟ್ರು ನಮ್ಮ ಮನೆ ತಾಯಿಯವರಿಗೆ ಬಂದರು, ನಿಮ್ಮ ಮಗನನ್ನು ಕಳಿಸ್ಕೊಡಿ, ವಿದ್ಯಾಭ್ಯಾಸ ಕಲಿತಾ ನಾವು ಅಂತೇಳಿ. ನಾನು ಒಳ್ಳೆ ಅಂದೆ, ಹೋಗಲಿಲ್ಲ. ಅದು ಇವತ್ತಿನವರೆಗೆ ಅಲ್ಲಿ ಮಗುವೂ ಮಾಡಲಿಲ್ಲ. 4ನೇ ಕ್ಲಾಸ್ ಪಾಸೂ ಆಗಲಿಲ್ಲ. ಆದರೆ ಆ ಮಾಸ್ಟ್ರುಗಳನ್ನು ನನಗೆ ಇವತ್ತು ಕೂಡ, ಇದರ ಮಧ್ಯದಲ್ಲಿ ಒಂದು ಸಲ ಎಂಕಪ್ಪ ಮಾಸ್ಟ್ರು ಫೋನ್ ಮಾಡಿದರು, ಮೋನು ನನಗೆ ನನ್ನ ಮಗಳಿಗೆ ಒಂದು ಟೀಚರ್ ಪೋಸ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ, ಕೊಡು ಅಂತೇಳಿ. ಆವಾಗ ನಾನು ಅದನ್ನು ಅನಲೈಸ್ ಮಾಡಿ ಕೇಳಿ ಎಲ್ಲ ಮಾಡುವಾಗ ಮತ್ತೊಂದು ಸಲ ಅವರಿಗೆ ಫೋನ್ ಮಾಡಿ ಮಾತಾಡುವುದಕ್ಕೆ ಅಂಜಿಕೆ ಆಗಿತ್ತು ನನಗೆ. ಏನಾದರೂ ಮಾಸ್ಟರ್ ತಪ್ಪು ತಿಳ್ಕೊಳ್ತಾರಾ ಅಂತೇಳಿ. ಆದರೆ ನಾನು ಅವರಿಗೆ ಫೋನ್ ಮಾಡಲಿಲ್ಲ, ಮಾಡೋಕ್ಕೆ ಧೈರ್ಯನೂ ಬರಲಿಲ್ಲ. ಕಾರಣ ಯಾಕೆ ಅಂದರೆ ನಾನು ಹೆದರಿಯಲ್ಲ, ಆದರೆ ಆ ಮನಸ್ಸಂಕೋಚ, ಮಾಸ್ಟ್ರು ಅಂತ ಹೇಳುವ ಗೌರವ. ಅದೇ ಥರ ಈಗ ಮಹಾನ್ ಮೇಡಮ್ ಅವರು, ಪ್ರಿನ್ಸಿಪಾಲ್ರವರು ಇವತ್ತು ಮಾತಾಡುವಾಗ ಅವರ ಮನಸ್ಸಿನ ಆ ಒಂದು ಆಕಾಂಕ್ಷೆ, ಆಸೆಗಳನ್ನು ಹೇಳಿದರು. ಇಲ್ಲಿಯ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು, ಅವರು ಮುಂದೊಂದು ದಿನ ಅವರ ಕಾಲ ಮೇಲೆ ನಿಲ್ಲಬೇಕು ಅಂತ ಹೇಳುವಂಥದ್ದು. ವಿದ್ಯಾಭ್ಯಾಸವನ್ನು ಈ ಭಾಗದಲ್ಲಿ ನಮ್ಮ ಕಾಲದಲ್ಲಿ ಯಾರೂ ಇಲ್ಲ. ಹಣವಂತರು ಬಡವರು ತಾರತಮ್ಯದಲ್ಲಿ ಹಣವಂತರಾದರೆ ಮಾತ್ರ ಈ ಭಾಗದ ಪಟ್ಟೋರಿಯಿಂದ ಹಿಡಿದು ಈ ದೇರಳಕಟ್ಟೆ ಎಲ್ಲವೂ ಆನಂದಾಶ್ರಮ ಸ್ಕೂಲ್ ಮಾತ್ರ ಹೈಸ್ಕೂಲು. ಅದರ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕೂಲ್ಗಳಿಲ್ಲ. ಅದಕ್ಕೆ ಹೋಗುವುದಾದರೆ ನಮ್ಮವರು ಒಂದು 2-3 ಕುಟುಂಬ, ಸಾಮಣಿಗೆಯವರು ಅಥವಾ ಪಟ್ಟೋರಿ ಕಾದರ್ಬೇರೆ ಮಕ್ಕಳು ಅಥವಾ ಬಂಟರ ಮಕ್ಕಳುಗಳು ಅಲ್ಲಿಗೆ ಹೋಗಿ ಕಲಿಯುವಂಥದ್ದು. ನಮ್ಮಂಥ ಬಡವರಿಗೆ ಆ ಕನಸಿನ ಮಾತು ವಿದ್ಯಾಭ್ಯಾಸ. ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಬೇಕು ಅಂತ ಹೇಳುವ ಮನೋಭಾವ ಹುಟ್ಟುಕೊಂಡು 1999ರಲ್ಲಿ ದೇರಳಕಟ್ಟೆಯಲ್ಲಿ ನಮ್ಮ ಕಣಜೂರು ಸ್ಕೂಲನ್ನು ಸ್ಥಾಪಿಸಿದೆ. ಆವಾಗ ಅನೇಕ ಜನಗಳು ಮಂಗಳೂರಿನಲ್ಲಿ ವಿದ್ವಾಂಸರು, ನಮ್ಮ ಒಂದನೇದಾಗಿ ಸಾಧು ಕುಂಜಿ ಮಾಸ್ಟ್ರು,
2-3 ವಕೀಲರು, ರಮಲಾ ಶೇಖರ್ ಅವರು, ಇವರೆಲ್ಲ ನನಗೆ ಸಹಾಯ ಮಾಡಿದರು. ಆದರೆ ಅವರೆಲ್ಲ ಕೇಳ್ತಾ ಇದ್ದಿದ್ದು, ನಿನಗೆ ಈ ಬುದ್ಧಿ ಯಾಕೆ ಬಂತು ಅಂತ. ನೀನೊಬ್ಬ ವ್ಯಾಪಾರಿ, ನಿನಗೆ ಈ ಒಂದು ಮನೋಭಾವ ಯಾಕೆ ಬಂತು? ಅದರಲ್ಲೂ ಕೂಡ ಅನೇಕ ಕಾರಣಗಳಿದೆ ಅದರಲ್ಲಿ. ಅದು ಸುಮ್ಮನೆ ಆಗಿ ಕಣಜೂರು ಸಂಸ್ಥೆ ಓಪನ್ ಮಾಡಲಿಲ್ಲ ನಾನು. ಯಾಕಂದರೆ ನಾನು ಆ ಕೆಟಗರಿಯ ಮನುಷ್ಯನೇ ಅಲ್ಲ, ನನ್ನ ತಂದೆಯೂ ಕೂಡ ಅಲ್ಲ. ಇವತ್ತು ನಿಮ್ಮ ಕಣ್ಣು ಮುಂದೆ ಇದೆ. ಮೊದಲನೇ ಪ್ರಾಶಸ್ತ್ಯದಲ್ಲಿ 2007ರಲ್ಲಿ ಮಹಿಳಾ ಕಾಲೇಜನ್ನು ಸ್ಥಾಪನೆ ಮಾಡಿದ ಕೀರ್ತಿ ಕೂಡ ಕಣಜೂರು ಸಂಸ್ಥೆಗೆ ಇದೆ. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ನಮ್ಮ ಪ್ರಿನ್ಸಿಪಾಲ್ರು ಅವರ ಮನದಾಳದ ಮಾತನ್ನು ಹೇಳುವಾಗ ನನಗೂ ಕೂಡ ಒಂದು ಸ್ವಲ್ಪ ನಾನು ಮಾಡಿದ ಕೆಲಸ ಉತ್ತಮ ಅಂತ ಹೇಳುವಂಥದ್ದನ್ನು ಜನಗಳು ತಿಳ್ಕೊಳ್ಬಹುದು ಅಂತ ಹೇಳುವ ಆಶಾಭಾವನೆ ನನ್ನಲ್ಲಿ ಬಂತು. ಅವರ ನಿವೃತ್ತಿ ಜೀವನ ಅತ್ಯುತ್ತಮವಾಗಿರಲಿ. ನೀವು ಇನ್ನೂ ಕೂಡ ಹಲವಾರು ವರ್ಷ ಈ ಸಮಾಜಕ್ಕೆ ಸೇವೆ ಸಲ್ಲಿಸಲು ನಿಮಗೆ ದೇವರು, ನೀವು ನಂಬಿದಂತಹ ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ ಅಂತೇಳಿ ನಮ್ಮ ಸತ್ತಾರ್ನ ಬಗ್ಗೆ ಒಂದು ಮಾತು ಹೇಳಿದ್ರೆ ತಪ್ಪಾಗ್ತದೆ. ಏನು ನೀವು, ನಾನು ಯಾವತ್ತೂ ದೇಳಗಟ್ಟೆಗೆ ಫಂಕ್ಷನಿಗೆ ಕರೆದ್ರೆ ಬರುವುದಿಲ್ಲ, ಇವತ್ತು ನೀವು ಬರಲೇಬೇಕು ಅಂತ ಹೇಳಿದ್ರು. ಇಲ್ಲ, ನಾನು ಇಲ್ಲಿ ನಮ್ಮಲ್ಲಿ ಮಗನು ಕೂಡ ಇವತ್ತು ಇಲ್ಲ, ಹೊರಗಡೆ ಹೋಗಿದ್ದಾರೆ, ಬರುವುದು ಬೇಕಾ ಅಂತ ಕೇಳಿ, ಇಲ್ಲ ಬರಲೇಬೇಕು ನೀವು ಅಂತ, ಅದಕ್ಕೋಸ್ಕರ ಬಂದಿದ್ದೀನಿ. ಇದು ಮೊಟ್ಟ ಮೊದಲನೇದಾಗಿ ಇದನ್ನು ನೋಡಿ ಕೂಡ ತುಂಬ ಸಂತೋಷ ಆಯಿತು. ಸಮಾಜ, ನಮ್ಮ ದೇಶ ಬೆಳಿಬೇಕಾದರೆ ಹಳ್ಳಿಗಳು ಬೆಳಿಬೇಕೇ ವಿನ ಪಟ್ಟಣಗಳು ಬೆಳೆದರೆ ಈ ದೇಶ ಒಳ್ಳೆಯದಾಗುವುದಿಲ್ಲ. ಅದು ಎಷ್ಟೇ ಬೆಳೆದರೂ ಅಷ್ಟಕ್ಕಷ್ಟೇ ಪಟ್ಟಣ. ಆದರೆ ಹಳ್ಳಿಗಳು ಬೆಳೆದರೆ ಈ ಗ್ರಾಮ ಮಾತ್ರ ಅಲ್ಲ, ಈ ಸಂಸ್ಥೆ ಮಾತ್ರ ಅಲ್ಲ, ಈ ದೇಶವೂ ಕೂಡ, ಈ ರಾಜ್ಯ ದೇಶ ಎಲ್ಲವನ್ನೂ ಬೆಳೆಸಿದಂಗಾಗುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಉತ್ತಮ ಭವಿಷ್ಯ. ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಇನ್ನೊಂದು ದಿನ ಈ ದೇಶದಲ್ಲಿ, ಈ ದೇಶದ ಚುಕ್ಕಾಣಿ ಹಿಡಿಯುವ, ಅದು ಹುಡುಗರಾಗಿರಲಿ ಹುಡುಗಿಯರಾಗಿರಲಿ, ಅತ್ಯುತ್ತಮ ಸಾಧನೆಗೈದು ಉನ್ನತ ಸ್ಥಾನಕ್ಕೆ ಏರುವಂತಾಗಲಿ ಅಂತೇಳಿ ಹಾರೈಸಿ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನನಗೆ ತಿಳಿದ ಮಟ್ಟಿಗೆ ನಾನು ಮತ್ತು ನಾವು ಜೊತೆಯಾಗಿ ಬೆಳೆದವರು. ಆದರೆ ಖಾದರ್ ಈ ಬೆಳ್ಮ ಗ್ರಾಮ ಪಂಚಾಯತ್ ದೇರ್ಲಕಟ್ಟೆ ಎಂಬ ಈ ನಗರ ಇವತ್ತು ಏನು ಶರವೇಗದಲ್ಲಿ ಬೆಳೆದು ಏನು ದೇರ್ಲಕಟ್ಟೆ ಒಂದು ವಿಶ್ವಕ್ಕೆ ಹೆಸರುವಾಸಾಗಿದ, ಏನೋ ಅನ್ನದ ದೇರ್ಲಕಟ್ಟೆ ಆಗಿರುವ ಒಂದು ಕಾಲ ಇತ್ತು. ದೇರ್ಲಕಟ್ಟೆ ಅಂದರೆ ಮೂಗು ಮುರಿಯುವಂತ ಕಾಲದಲ್ಲಿ ಪಂಚಾಯತ್ನಲ್ಲಿ ಗುಮಾಸ್ತನಾಗಿ ಕೆಲಸಕ್ಕೆ ಸೇರಿ ಏನು ತನ್ನ ಕಾಲಣಿಗೆ ಮೂಲಕವೇ ಇಡೀ ಗ್ರಾಮವನ್ನು ಸುತ್ತಿ, ಈ ಗ್ರಾಮಕ್ಕೆ ಆ ಕಾಲದಲ್ಲಿ ಯಾವುದೋ ಸರ್ಕಾರದ ಸೌಲಭ್ಯ ಸಿಗ್ತಾ ಇತ್ತ ಅದನ್ನು ತೆಗೆಸಿಕೊಡುವಲ್ಲಿ ಸಫಲರಾಗಿ ಮುಂದೊಂದು ದಿನ ಅವರು ಬೇರೆ ಬೇರೆ ರೀತಿಯಲ್ಲಿ ಮುಂದುವರೆದುಕೊಂಡು ಬೇರೆ ಬೇರೆ ಪಂಚಾಯತ್ ಕೆಲಸವನ್ನು ಮಾಡಿದ್ರು ಕೂಡ ಪುನಃ ದೇರ್ಲಕಟ್ಟೆಯಲ್ಲಿ ಕೂಡ ನಾನು ಅಧ್ಯಕ್ಷನಾಗಿದ್ದ ಕಾಲದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಬಗ್ಗೆ ನಾನು ಹೇಳಿದ್ರೆ ಬಹಳ ಹೆಚ್ಚಾಗ್ಬೋದು. ಅಂದ್ರೆ ಎಲ್ಲರೂ ಖಾದರ್ ಬಗ್ಗೆ ವಿಷಯ ಗೊತ್ತು. ಖಾದರನ್ನು ಪ್ರತಿಯೊಂದು ಬೆಳ್ಮೆ ಗ್ರಾಮದ ಪ್ರತಿಯೊಂದು, ನಾನು ಅವರನ್ನು ಹೊಗಳುವಂತ ಉದ್ದೇಶದಲ್ಲಿ ಮಾತು ಹೇಳ್ತಾ ಇಲ್ಲ. ಇವತ್ತು ಬೆಳ್ಮೆ ಗ್ರಾಮದ ಹಿರಿಯರಲ್ಲಿ ಖಾದರ್ ಬಗ್ಗೆ ಕೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ. ಖಾದರನ್ನು ಪರಿಚಯ ಎಲ್ಲಿವರೆಗೆ ಅಂದ್ರೆ ಆ ಕಾಲದಲ್ಲಿ ಸಣ್ಣ ಟ್ಯಾಕ್ಸ್ 10 ರೂಪಾಯಿ, 8 ರೂಪಾಯಿ, 3 ರೂಪಾಯಿ ಇಂಥ ಟ್ಯಾಕ್ಸ್ ಕಟ್ಟುವಂತ ಒಂದು ಕಷ್ಟ ಇದ್ದಂತ ಒಂದು ಪರಿಸ್ಥಿತಿ ಕೂಡ ಆ ಟ್ಯಾಕ್ಸ್ ಕಟ್ಟುವವರು ಪಂಚಾಯತಿಗೆ ಬಂದ್ರೆ ತನ್ನ ಕೈಯಿಂದ ದುಡ್ಡಿಂದ, ತನ್ನ ಸ್ವಂತ ಕೈಯಿಂದ ದುಡ್ಡನ್ನು ಕೊಟ್ಟುಕೊಂಡು ಕಟ್ಟಿಸುವಂತ ಅವತ್ತು ಆ 3 ರೂಪಾಯಿ, 5 ರೂಪಾಯಿ ಇವತ್ತು ಏನು 1000 ರೂಪಾಯಿಗೆ ಸಮಾನ. ಆದರೂ ಕೂಡ ಅವತ್ತು ಕೂಡ ಆ ಒಂದು
ಆ ಒಂದು ಹಣದ ಮುಖ ನೋಡದೆ ನನ್ನ ಗ್ರಾಮ ನನ್ನಿಂದಾಗುವಂತ ಏನಾದ್ರೂ ಒಂದು, ನಾನು ಸರ್ಕಾರಿ ನೌಕರಾದ್ರೂ ಕೂಡ ನನ್ನಿಂದಾಗುವಂತ ಏನಾದ್ರೂ ಒಂದು ಕಾರ್ಯ ಮಾಡಬೇಕೆಂಬ ಉದ್ದೇಶದಿಂದ ಖಾದರ್ ಅವರು ಇವತ್ತು ಆ ಒಂದು ಗುಮಾಸ್ತನಾಗಿ ಕಾರ್ಯದರ್ಶಿಯಾಗಿ ಇವತ್ತು ನಮ್ಮ ಮುಂದೆ ಬ್ರಹ್ಮನಮಗರು, ನಮ್ಮ ಪಕ್ಕದ ಪಂಚಾಯತ್ ಅಮ್ಮನಮಗರ ಪಂಚಾಯತ್ನಲ್ಲಿ ನಿವೃತ್ತಿಗೊಂಡು ಇವತ್ತು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅವರ ನಿವೃತ್ತಿಗೊಂಡಕ್ಕೆ ನನಗೆ ಬಹಳ ದುಃಖ ಆಗ್ತಾ ಉಂಟು. ಈಗ ಕನಚೂರು ಬೋಣಕನವರು ಬಹಳಷ್ಟು ವಿಸ್ತಾರವಾಗಿ ತಾನು ಹೇಗಿದ್ದೆ, ಹೇಗಾದೆ, ಯಾವ ರೀತಿ ಕಲಿತಿದ್ದೇನೆ ಅಂತ ಹೇಳಿಕೊಂಡು ಎಲ್ಲ ಮಕ್ಕಳಿಗೆ ಕೂಡ ಅದನ್ನು ಹೇಳಿಕೊಟ್ರು. ಇವತ್ತು ಸಮಯ ಇದ್ದ ಕಾರಣ ಅವರಿಗೂ ಕೂಡ ಹೇಳಲಿಕ್ಕೆ ಆಯಿತು. ನೀವು ಕೂಡ ಅದೇ ರೀತಿ ನಿಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ಕೂಡ ನಿಮಗೆ ಮಾತನ್ನು ಹೇಳಿದ್ದಾರೆ. ವಿದ್ಯಾರ್ಥಿನಿಯರು ಕೂಡ ಒಳ್ಳೆ ರೀತಿಯಲ್ಲಿ ಕಲಿಬೇಕು, ಮುಂದೆ ಬರಬೇಕು, ನೀವು ಕೂಡ ಸ್ವಂತ ಕಾಲಲ್ಲಿ ನಿಲ್ಲಬೇಕು ಎಂಬ ಒಂದು ಬೋಧನೆಯನ್ನು ಕೊಟ್ಟಿದ್ದಾರೆ. ಭಾಳ ಬೇಸರದಿಂದ ಕೂಡ ಹೇಳಿದ್ರು ಅವರು, ಕಲಿಯುವುದಿಲ್ಲ, ಶಾಲೆಗೆ ಹೋಗುವುದಿಲ್ಲ ಅಂತ ತಿಳ್ಕೊಂಡು. ಆ ರೀತಿ ಆಗಬಾರ್ದು ಮಕ್ಕಳಿಗೆ. ನೀವೆಲ್ಲ ಹೆಣ್ಮಕ್ಕಳು, ನಿಮಗೆ ಅವಕಾಶಗಳು ಭಾಳಷ್ಟು ಇದೆ. ಮುಂದೆ ನಮ್ಮ ಸಂದರ್ಭದಲ್ಲಿ ಅವಕಾಶಗಳು ಕಡಿಮೆ ಇತ್ತು, ಶಾಲೆಗಳು ಕೂಡ ಕಡಿಮೆ ಇತ್ತು. ಅದರಿಂದ ನಾವು ವಂಚಿತರಾಗಿದ್ದೇವೆ. ಆದರೂ ಕೂಡ ಎಲ್ಲರೂ ಕೂಡ ಕಲಿತಿದ್ದಾರೆ. ನೀವು ಅಲ್ಲಲ್ಲಿ ಕೂಡ ಶಾಲೆಗಳಿದೆ. ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ, ಕನ್ನಡ ಮೀಡಿಯಂ ಶಾಲೆ ಇದೆ. ಕನ್ನಡ ಮೀಡಿಯಂದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಆದಷ್ಟು ಹೆಚ್ಚಿನ ರ್ಯಾಂಕ್ಗಳು ಕೂಡ ಕನ್ನಡ ಮೀಡಿಯಂನಲ್ಲಿ ಬಂದಿದೆ ಅಂತ ಹೇಳಿಕೊಂಡು. ಆದರೆ ಕನ್ನಡ ಮೀಡಿಯಂ ಕಲಿತವರು ಕೂಡ ಕೀಳು ಭಾವನೆಯನ್ನು ನೋಡುವುದಲ್ಲ. ಯಾಕಂತ ಹೇಳಿದರೆ ಕಲಿಯುವುದರಲ್ಲಿ ಅವರು ಕೂಡ ಮುಂದಿದ್ದಾರೆ. ನಾವು ಬಡವರಾಗಿರ್ಬೋದು, ಆದರೆ ಕಲಿಯುವುದರಲ್ಲಿ ಮುಂದೆ ಬಂದಾಗ ದೇವರು ನಮಗೆ ಅನುಗ್ರಹಿಸ್ತಾರೆ. ಅದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ದೇವಸ್ಥಾನಗಳು, ಅದೇ ರೀತಿ ಮಸೀದಿ, ಚರ್ಚ್, ಶಾಲೆ ಇದ್ದಾಗ ಆ ಊರು ಅಭಿವೃದ್ಧಿ ಆಗೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ದೇರಳಕಟ್ಟೆ ಅಭಿವೃದ್ಧಿ ಆಗಬೇಕಾದ್ರೆ ಪಕ್ಕದಲ್ಲಿ ಮಸೀದಿ ಇದೆ, ಪನೀರಲ್ಲಿ ಚರ್ಚ್ ಇದೆ, ಅದೇ ರೀತಿ ಅಯ್ಯಪ್ಪ ಸ್ವಾಮಿ ಮಂದಿರ ಕೂಡ ಇದೆ. ಇಲ್ಲಿ ದೊಡ್ಡದಾದ ವಿದ್ಯಾಕೇಂದ್ರ ಇದೆ. ಮೊದಲು ನೋಡುವಾಗ ಇಲ್ಲಿ ನಾವು ಚಿಕ್ಕದಾಗಿ ಬಂದಾಗ ಏನೂ ಇರಲಿಲ್ಲ. ಸರ್ಕಾರವರು ಆಗ ಅವರ ಬಳಗ ತಂಡ ಖಾದರ್ ಅವರನ್ನೆಲ್ಲ ಬಿಡಿಸಿ ಹೇಳಿದರು. ಅನಂತರ ಇಲ್ಲಿ ಭಾಳಷ್ಟು ತರಗತಿಗಳು ಪ್ರಾರಂಭ ಆಗಿ ಭಾಳಷ್ಟು ಜನ ಮಕ್ಕಳು ಕೂಡ ಇಲ್ಲಿ ಸೇರಿ ಒಂದು ಅಭಿವೃದ್ಧಿಯ ಪಥ ಆಗಿದೆ. ಸರ್ಕಾರವರ ಪ್ರಯತ್ನ, ಸರ್ಕಾರವರ ತಂಡದವರ ಪ್ರಯತ್ನ ಭಾಳಷ್ಟು ಇದೆ. ಯಾಕಂತ ಹೇಳಿದರೆ ಅವರು ಶಾಲೆಗೆ ಅವರ ದುಡಿದದ್ದನ್ನು ಎಲ್ಲವನ್ನು ಕೂಡ ಈ ಶಾಲೆಗಾಗಿ ಪ್ರಯತ್ನ ಪಟ್ಟು, ಯಾಕಂದರೆ ಸರ್ಕಾರದಲ್ಲಿ ಹಣ ಬರಬೇಕಾದಷ್ಟು ಸುಲಭ ಇಲ್ಲ. ಅದರ ಬೆನ್ನ ಹಿಂದೆ ಒದ್ದಾಡಿ ಕಷ್ಟಪಡಬೇಕು. ಆ ನಂತರ ಸುಂದರವಾದ ಕಟ್ಟಡಗಳಾಗ್ತದೆ, ಶಾಲೆ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಆದ್ದರಿಂದ ಸರ್ಕಾರವರದ ಹಠ ಬಿಡದೆ ಮಾಡಿದ ಕಾರಣ ಇವತ್ತು ಈ ದೇರಳಕಟ್ಟೆಯಲ್ಲಿ ಈ ಒಂದು ಇಂಥ ಒಂದು ಸುಂದರವಾದಂಥ ಕಾಲೇಜು ಕಟ್ಟಡ ಆಗಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಇವತ್ತು ಕೆಲವೇ ನಿಮಿಷದಲ್ಲಿ ನಮ್ಮ ಶಾಸಕರು, ಮಂತ್ರಿಗಳು ಆಗಮಿಸಿದ್ದಾರೆ. ಆದ್ದರಿಂದ ನಾನು ಇಷ್ಟು ಹೇಳಿ ನನ್ನನ್ನು ಇಲ್ಲಿ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಕೊನೆಗೊಳ್ತೇನೆ. ಅರ್ಥಪೂರ್ಣ ಕಾರ್ಯಕ್ರಮ. ಎದುರುಗಡೆ 100% ರಿಸಲ್ಟ್ ಎಂಬ ಬೋರ್ಡ್ ಇದೆ. ಆ 100% ರಿಸಲ್ಟ್ಗೆ ಯಶಸ್ವಿ ಕಾರಣಕರ್ತರಾದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯನಿ ನಿವೃತ್ತಿಯಾಗುವಂಥ ಒಂದು ಕ್ಷಣ. ಎಲ್ಲ ಕ್ಷೇತ್ರದಲ್ಲಿ 2 ತಿಂಗಳು 3 ತಿಂಗಳು ಕೆಲಸಕ್ಕೆ ಹೋದಾಗ ಹೇಳ್ತಾರೆ, ಬಚ್ಚಿ ಟಯರ್ಡ್ ಆಯನು ಬಚ್ಚನು ಪಣಿ ಚೇಂಜ್ ಆಕಾನ್ ಬೊಡಿಂಡು ಬೇಕದಾದನ್ನು ಜಾಬ್ ತೂಕಾನ್. ಆದರೆ ತನ್ನ 60 ವರ್ಷ ಅದರಲ್ಲಿ 30-35 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆಗುವಾಗ ನಾನು ಸಮಾಜಕ್ಕೆ ಏನೂ ಕೊಡಲಿಲ್ಲ, ಏನೂ ಕೊಡ್ಬೋದಿತ್ತು, ನಿವೃತ್ತಿಯ ಆದರೂ ಸಮೇತ ನಾನು ಏನಾದರೂ ಮಾಡ್ತೇನೆ ಅಂತೇಳಿ ಇರುವಂಥ ಒಂದೇ ಒಂದು ಕ್ಷೇತ್ರ ಇದ್ರೆ ಅದು ಶಿಕ್ಷಣ ಕ್ಷೇತ್ರ. ಅಂತ ಮಹತ್ವವಾದ ಅಂತ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ನಿವೃತ್ತಿ ಹೊಂದುತ್ತಿರುವಂಥ ಗೌರವಾನ್ವಿತ ಟೀಚರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರ ನಿವೃತ್ತ ಜೀವನ ಅತ್ಯಂತ ಯಶಸ್ವಿಯಾಗಲಿ. ಅದೇ ರೀತಿ ಅವರೊಂದು ಮಾತು ಹೇಳಿದ್ರು, ನಮ್ಮ ಮುಸ್ಲಿಂ ಸಮುದಾಯದ ಬಗ್ಗೆ ಅವರಿರುವಂಥ ಕಾಳಜಿಯನ್ನ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರು ಹೇಳಿದ್ರು, SSLC ನಂತರ ಮುಂದಿನ ದಿನಗಳಲ್ಲಿ ಯಾವ ಕೋರ್ಸ್ ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಅಂತೇಳಿ. ಈ ವೇದಿಕೆಯಲ್ಲಿ ಮತ್ತೋರ್ವ ಕನಸನ್ನು ನನಸು ಮಾಡುವಂಥ ಒಬ್ಬ ನಾಯಕರಿದ್ದಾರೆ.
ನಾವೆಲ್ಲ ರಾತ್ರಿ ಮಲಗುವಾಗ ಮಾತ್ರ ಕನಸು ಕಾಣೋದು, ಆದರೆ ಹಗಲಲ್ಲಿ ಕನಸು ಕಂಡು ಆ ಕನಸನ್ನು ನನಸು ಮಾಡುವವರು ಯಾರು ಅಂತ ಹೇಳಿದ್ರೆ ಗೌರವಾನ್ವಿತ ಡಾಕ್ಟರ್ ಕಣಚೂರು ಮೋಹನ ಹಾಜೀರವರು. ಅವರ ಶಿಕ್ಷಣವನ್ನು ಯಾವ ರೀತಿ ಕಲ್ತರು ಅಂತೇಳಿ ಅವರು ಸಮಾಜಕ್ಕೆ ತೋರಿಸಿದ್ರು. ಆದರೆ ಅವರು ಮಾಡಿರುವಂಥ ಸಾಧನೆ ಒಂದಿಷ್ಟಲ್ಲ. ಇವತ್ತು LKG ಇಂದ ಹಿಡಿದು MBBS ವರೆಗೂ ಈ ಗ್ರಾಮೀಣ ಪ್ರದೇಶವಾದ ದೇರ್ಲಕಟ್ಟೆಯಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದೆ, ಅವರ ಯಾವುದೇ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವರು ಈ ಗ್ರಾಮೀಣ ಪ್ರದೇಶದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಿ ಯಶಸ್ವಿಗೊಳಿಸಿದಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಗೌರವಾನ್ವಿತ ಕಣಚೂರು ಮೋಹನ ಹಾಜೀರವರು. ಅವರ ಯಶಸ್ವಿಗೆ ಅವರದೇ ಶ್ರಮ, ಅವ್ರಿಗೆ ಯಾವುದೇ ಗಾಡ್ ಫಾದರ್ ಆಗಲಿ ಅವರ ಹಿನ್ನೆಲೆ ಏನೂ ಇಲ್ಲ, ಅವರ ಶ್ರಮದಿಂದ ಅವ್ರ ಮೇಲೆ ಬಂದಿದ್ದಾರೆ. ಅದೇ ರೀತಿ ಅವ್ರು ಹೇಳಿದ್ರು, ನನ್ನ ಶಿಕ್ಷಣ ಯಾವ ರೀತಿ ಕಲ್ತಿದ್ದೇನೆ ಎಲ್ಲವೂ ಹೇಳಿದ್ರು. ಅದನ್ನು ನಾವು ಒಂದು ಮಾರ್ಗದರ್ಶಕರಾಗಿ, ಅದನ್ನು ನಾವೊಂದು ಮೋಟಿವೇಶನ್ ಆಗಿ ತೆಗೆದು ಈ ಸಮಾಜದ ಮುಂದುವರಿಬೇಕು. ಈ ಕಣಚೂರು ವಿದ್ಯಾಸಂಸ್ಥೆ ಆಗಿರ್ಬೋದು, ಯಾನಪ್ಪೈ ಆಗಿರ್ಬೋದು, KC ಹೆಗ್ಡೆ ಆಗಿರ್ಬೋದು, ಅಲ್ಲಿಯ ಈಗಿನ 70% ಶಿಕ್ಷಕಿಯರು ನಮ್ಮ ಮಹಿಳೆ ತಾಯಂದಿರಾಗಿದ್ದಾರೆ. ಆದ ಕಾರಣ ಶಿಕ್ಷಣದಲ್ಲಿ ಅನೇಕ ರೀತಿಯ ಸೌಕರ್ಯ ಉಂಟು, ಸೌಲಭ್ಯ ಉಂಟು. ನಮ್ಮದು ಕೊಣಾಜೆಯಲ್ಲಿ ಯೂನಿವರ್ಸಿಟಿ ಇದೆ, ಅನೇಕ ರೀತಿಯ ವ್ಯವಸ್ಥೆಗಳಿದೆ. ಅವರು ಸಮೇತ ಇದರಲ್ಲಿ ಭಾಗಿಯಾಗಬೇಕು. ಈಗ ರೀಲ್ಸ್ಗಳನ್ನು ಮಾಡ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಈ ರೀಲ್ಸ್ಗಳನ್ನು ಮದುವೆ ಕಾರ್ಯಕ್ರಮದಲ್ಲಿ ಫೋಟೋಶೂಟರ್ಗಳಾಗಿ ನಮ್ಮ ಹೆಣ್ಮಕ್ಳು ಪರ್ದ ಧರಿಸಿ ಐಸ್ ಕ್ಯಾಪ್ ಧರಿಸಿ ಹೋಗ್ಬೋದು ನೋಡುವಾಗ ನಮ್ಗೆ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರೋಡ್ ಸೈಡ್ಗಳಲ್ಲಿ ಸಂಜೆ ಹೊತ್ತು ಅವರ ಮನೆಯಲ್ಲಿ ಮಾಡುವಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸಮೇತ ಈ ತಾಯಂದಿರು ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು. ಶಿಕ್ಷಣ ಎಂಬುದು ಒಂದು ವ್ಯಾಪಾರ ಅಲ್ಲ, ಅದೊಂದು ಸೇವೆ. ಅದನ್ನು ನಾವೆಲ್ಲರೂ ಸೇರಿ ಅತ್ಯಂತ ಸಂತೋಷದಿಂದ ಮಾಡುವ. ಯಾರು ಶಿಕ್ಷಣವನ್ನು ಕಲಿತಾರೆ ಅವರಿಗೆ ಆಯುಷ್ ಆರೋಗ್ಯವನ್ನು ದೇವರು ನೀಡಲಿ. ಅದೇ ರೀತಿ ಇವತ್ತು ನಿವೃತ್ತಿ ಹೊಂದಿರುವಂಥ ಶಿಕ್ಷಕಿ ಮತ್ತು ಅವರ ಕುಟುಂಬಕ್ಕೆ ಸರ್ವಶಕ್ತನಾದ ಅಲ್ಲಾಹು ಆಯುಷ್ ಆರೋಗ್ಯವನ್ನು ನೀಡಲಿ. ಇನ್ನಷ್ಟು ಜನಸೇವೆ ಮಾಡುವಂಥ ಶಕ್ತಿ ದೇವರಿಗೆ ಕೊಡಲಿ. ಅದೇ ರೀತಿ ಅಮಲಮುಗರ್ ಗ್ರಾಮ ಪಂಚಾಯತ್ನಲ್ಲಿ ಸೇವಕರಾಗಿ ಸಲ್ಲಿಸಿರುವವರು, ಅವರು ಸಮೇತ ಇವತ್ತು ನಿವೃತ್ತಿಯಾಗಿ ಈ ಶಾಲೆಯ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಅವರ ಜೀವನವು ಯಶಸ್ವಿಯಾಗಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ವಸುದೈವ ಕುಟುಂಬಕ್ಕಂ. ಇದೀಗ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುವಂಥ ಶ್ರೀಯುತ ಬಾಬು ಶೆಟ್ಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ನಮ್ಮೆಲ್ಲರ ಮುಂದೆ ವಿರಾಜಮಾನರಾಗಿರುವವರು ನಮ್ಮ ಶಾಲೆಯ ಹೆಮ್ಮೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಬಾಬು ಶೆಟ್ಟಿ ಸರ್. ಕಳೆದ ವರ್ಷ KPS ಕೋಟೇಶ್ವರ ಎಲ್ಲಿಂದ ಬಡ್ತಿ ಹೊಂದಿ ಮುಖ್ಯ ಶಿಕ್ಷಕರಾಗಿ ದೇರಳಕಟ್ಟೆ ಶಾಲೆಗೆ ಆಗಮಿಸಿ 1 ವರ್ಷದ ಅವಧಿಯನ್ನು ಪೂರೈಸಿದ್ದಾರೆ. ಹಾಗೆ ಅವರು ತಮ್ಮ ಶಿಕ್ಷಣ ಜೀವನದಲ್ಲಿ ಸುಮಾರು 28 ವರ್ಷಗಳ ಕಾಲ ಗಣಿತ ವಿಷಯದ ಸಹಶಿಕ್ಷಕರಾಗಿ ಬೋಧನೆಯನ್ನು ಉತ್ತಮ ರೀತಿಯಲ್ಲಿ ಮಾಡುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಉತ್ತಮ ಸಾಧಕ ಪ್ರಶಸ್ತಿಯನ್ನು ಪಡೆದಿರುವಂಥ ಶಿಕ್ಷಕರು ನಮ್ಮ ಬಾಬು ಶೆಟ್ಟಿ ಸರ್. ಅದೇ ರೀತಿಯಲ್ಲಿ ಕೊರೋನಾದಂತಹ ಭಯಂಕರ ಮಹಾಮಾರಿಯ ಸಂದರ್ಭದಲ್ಲಿಯೂ ಸಹಿತ ಮಕ್ಕಳ ಮನೆಗೆ ಭೇಟಿ ನೀಡಿ ಗಣಿತ ಪಾಠದ ಜೊತೆಗೆ ಉಳಿದೆಲ್ಲ ವಿಷಯಗಳನ್ನು ಕಲಿಯಲು ಮಕ್ಕಳಿಗೆ ಪ್ರೇರೇಪಿಸುತ್ತಾ, ಅದೇ ರೀತಿಯಲ್ಲಿ ತಮ್ಮ ಸೇವಾವಧಿಯಲ್ಲಿ ಇದುವರೆಗೂ ಒಂದೇ ಒಂದು ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ ಅನುತ್ತೀರ್ಣತೆಯನ್ನು ಹೊಂದದ ಹಾಗೆ ಆ ಮಗುವಿಗೆ ಶಿಕ್ಷಣವನ್ನು ನೀಡಿ ಇವತ್ತು 30 ವರ್ಷಗಳವರೆಗೂ ಸಹ ತಮ್ಮ ಸೇವಾ ಜೀವನವನ್ನು ಮುಂದುವರಿಸ್ತಾ ಇದ್ದಾರೆ. ದೇರ್ಲಕಟ್ಟೆ ಎಂಬ ಪ್ರದೇಶ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ಕೇಂದ್ರ ಸ್ಥಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ಮಾತಾಡಿದಂಥ ನಮ್ಮ ಗಣ್ಯರ ಕೆಲವರ ಮಾತನ್ನು ನಾನು ಇಲ್ಲಿ ಆಲಿಸಿದ್ದೆ. ಈ ಒಂದು ಭಾಗ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರವಲ್ಲ,
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇತ್ತೀಚೆಗಿನ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ಪ್ರದೇಶ. ಇದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದರೆ ದೇರಳಕಟ್ಟೆಯ ಈ ಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈ ಶಾಲೆಗೆ ಬಹಳಷ್ಟು ಇತಿಹಾಸ ಕೂಡ ಇದೆ. ಈ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಇರಬಹುದು, ಹೈಸ್ಕೂಲ್ ಇರಬಹುದು, ಬಹಳಷ್ಟು ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡಿ ಮುಂದಿನ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದರೆ ಅದಕ್ಕೆ ಮೂಲ ಕಾರಣ ಈ ಪ್ರಾಥಮಿಕ ಹಂತದಲ್ಲಿ ಕಲಿತಂಥ ಶಾಲೆ ಎಂಬುದನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಈಗಾಗಲೇ ಹೇಳಿದರು, ನಮ್ಮ ಮುಂದೆ ಈಗಾಗಲೇ ಮಾತಾಡಿದ ಕೆಲವರು ಹೇಳಿದರು ಕಣಚೂರು ಮೋಹನ್ ಸಾಹೇಬ್ರ ವಿಷಯ. ಈಗಾಗಲೇ ವಿದ್ಯೆಯಲ್ಲಿ ಕಡಿಮೆ ವಿದ್ಯಾರ್ಜನೆಯನ್ನು ಪಡೆದರೂ ಕೂಡ ತಾನು ಒಂದು ಶಾಲೆಯನ್ನು ಆರಂಭಿಸಿ ತದನಂತರ ಇವಾಗ ಒಂದು ವೈದ್ಯಕೀಯ ಕಾಲೇಜನ್ನು ಒಂದು ಆರಂಭಿಸಿದ್ರೆ ಒಂದು ವಿದ್ಯಾರ್ಜನೆಯನ್ನು ಕಡಿಮೆ ಮಾಡಿದವನು ಕೂಡ ತಾನು ಸಾಧಿಸಿದರೆ ಯಾವ ಸಾಧನೆಯನ್ನು ಮಾಡಬಹುದು ಎಂಬುದಕ್ಕೆ ಒಬ್ಬ ಉದಾಹರಣೆ ಕಣಚೂರು ಮೋಹನಾಜಿ ಸಾಹೇಬ್ರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಭಾಗದಲ್ಲಿ ನಾವು ನೋಡಿದ ಹಾಗೆ ಇಲ್ಲಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ 1-2 ಕಿಲೋಮೀಟರ್ಗಳ ಅಂತರದಲ್ಲಿ ಒಂದು 3 ವೈದ್ಯಕೀಯ ಕಾಲೇಜು ಇದೆ ಅಂತ ಹೇಳಿದರೆ ಈ ದೇರಳಕಟ್ಟೆಯ ಒಂದು ಇತಿಹಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ದೇರಳಕಟ್ಟೆ ಎಂಬ ಹೆಸರನ್ನು ಗುರುತಿಸುವ ಹಾಗೆ ಈ ಭಾಗ ಆಗಿದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ. ಈ ಶಾಲೆ ಇನ್ನೂ ಕೂಡ ಇಲ್ಲಿ ಪ್ರೈಮರಿ ಆಗಿದೆ, ಹೈಸ್ಕೂಲ್ ಆಗಿದೆ, PU ಕಾಲೇಜ್ ಆಗಿದೆ, ಡಿಗ್ರಿ ಕಾಲೇಜ್ ಆಗುವಂತ ಕೂಡ ಒಂದು ಅವಕಾಶ ಇರಬಹುದು ಏನೋ. ಆದರೆ ಒಂದು ಸ್ಥಳದ ಒಂದು ಕೊರತೆ ಇಲ್ಲಿ ನಮಗೆ ಕಾಣ್ತಾ ಇದೆ. ಅಂದರೆ ಡಿಗ್ರಿ ಕಾಲೇಜ್ ಆಗಬೇಕಿದ್ರೆ ಇನ್ನೂ ಕೂಡ ಸ್ಥಳಾವಕಾಶ ಬೇಕು, ಆಟದ ಮೈದಾನ ಕೂಡ ಬೇಕಾಗಿದೆ. ಅದಕ್ಕೆ ಬೇಕಾಗಿ ನಾವು ಇವತ್ತು ಪ್ರತಿಯೊಬ್ಬರು ಕೂಡ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿನಿಯರು ನಾವು ಶಾಲೆ ಆರಂಭವಾದಾಗ ಈ ಶಾಲೆ ಯಾವ ರೀತಿ ಆರಂಭವಾಗಿದೆ, ಈ ಶಾಲೆ ಸ್ಥಾಪನೆ ಆಗಬೇಕಿದ್ರೆ ಇದರ ಸ್ಥಾಪಕರು ಯಾರು, ಈ ಶಾಲೆಗೆ ಜಾಗ ಕೊಟ್ಟವರು ಯಾರು, ಆವತ್ತು ಬಿಲ್ಡಿಂಗ್ ಆಗಬೇಕಿದ್ರೆ ಯಾರು ಕಾರಣ, ಇದಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾರೆಲ್ಲ ಕಷ್ಟ ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ವೇದಿಕೆಯ ಮುಖಾಂತರ ನಾವೆಲ್ಲರೂ ಕೂಡ ಇಲ್ಲಿ ವಿದ್ಯಾರ್ಥನೆ ಮಾಡಿದಂಥ ವಿದ್ಯಾರ್ಥಿನಿಯರು ಕೂಡ ನೆನಪಿಸುವಂಥ ಒಂದು ಅವಕಾಶ ಬಂದಾಗ ನಾವು ಕಲಿತಂಥ ವಿದ್ಯೆ ಅದು ಶಾಶ್ವತ ವಿದ್ಯೆ ಆಗಲಿಕ್ಕೆ ಸಾಧ್ಯ ಇದೆ ಎಂಬಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಮ್ಮ ಜೀವನದಲ್ಲಿ ನಾವು ಸಾರ್ಥಕವಾದಂಥ ವಿದ್ಯಾರ್ಥಿಗಳಾಗಬೇಕಿದ್ರೆ, ನಾವು ಈ ದೇಶದ ಒಂದು ಉತ್ತಮವಾದಂಥ ಸತ್ಪ್ರತೆ ಆಗಬೇಕಿದ್ರೆ ನಮಗೆ ಕಲಿಸಿದಂಥ ಯಾರು ಗುರುಗಳಿದ್ದಾರೆ ಅದು 1ನೇ ತರಗತಿಯಿಂದ 7ನೇ ತರಗತಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಮುಂದಿನ ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ PU ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಅದಕ್ಕಿಂತ ಉನ್ನತವಾದಂಥ ವ್ಯಾಸಂಗವನ್ನು ಯಾರೆಲ್ಲ ಕಲಿಸಿದ್ದಾರೆ ಪ್ರತಿಯೊಬ್ಬ ಗುರುಗಳನ್ನು ಕೂಡ ನಾವು ನೆನಪಿಸಿ ಅವರ ನೆನಪನ್ನು ಅವರು ಸಿಕ್ಕಿದಾಗ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಿದಾಗ ನಾವು ಕಲಿತಂಥ ವಿದ್ಯೆ ಅದು ಶಾಶ್ವತವಾದಂಥ ವಿದ್ಯೆ ಆಗ್ತದೆ. ಅದಕ್ಕೆ ನಮಗೆ ಮುಂದಿನ ಹಂತದಲ್ಲೂ ಕೂಡ ಪ್ರಯೋಜನ ಆಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಒಂದು ಶಾಲೆ, ಒಂದು ವಿದ್ಯಾರ್ಜನೆ, ಒಂದು ಕ್ಷೇತ್ರ, ಈ ವಿದ್ಯಾಕ್ಷೇತ್ರ ಮುಂದಕ್ಕೆ ಹೋಗಬೇಕಾದ್ರೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಸರ್ಕಾರಿ ಶಾಲೆ ಮುಂದಕ್ಕೆ ಹೋಗಬೇಕಾದ್ರೆ ಒಂದು ಭಾಗದಿಂದ ಸರ್ಕಾರದಿಂದ ಸಿಗುವಂಥ ಒಂದು ಸವಲತ್ತು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಪಡ್ಕೊಂಡು ಅದನ್ನು ಒಂದು ಸದುಪಯೋಗ ಪಡೆಯುವ ಹಾಗೆ ಮಾಡಬೇಕಿದ್ರೆ ಒಂದು ಭಾಗದಲ್ಲಿ ವಿದ್ಯಾರ್ಥಿಗಳು, ಒಂದು ಭಾಗದಲ್ಲಿ ಪೋಷಕರು, ಒಂದು ಭಾಗದಲ್ಲಿ ಶಿಕ್ಷಕ ವರ್ಗ, ಒಂದು ಭಾಗ ಆಡಳಿತ ವರ್ಗ, ಈ 4 ವಿಭಾಗ ಕೂಡ ಒಟ್ಟಿಗೆ ಹೋಗಿ ಒಂದೇ ರೀತಿಯಲ್ಲಿ ಮುಂದಕ್ಕೆ ಹೋದಾಗ ಒಂದು ಆ ಶಾಲೆ ಒಂದು ಉತ್ತಮವಾದಂಥ ಶಾಲೆ ಆಗ್ತದೆ ಮತ್ತು ಆ ತರಗತಿ ಕೂಡ ಉತ್ತಮವಾದಂಥ ತರಗತಿ ಆಗ್ತದೆ. ಈಗಾಗಲೇ ಇಲ್ಲಿ ಹೇಳಿದ ಹಾಗೆ ಈ ಸಲದ ಇದರಲ್ಲಿ 10ನೇ ತರಗತಿಯಲ್ಲಿ 100% ಫಲಿತಾಂಶ ಈ ಶಾಲೆಗೆ ಬಂದಿದೆ ಅಂತೇಳಿ ತಾವು ಈ ವೇದಿಕೆಯ ಮುಖಾಂತರ ಇಲ್ಲಿಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ಎಲ್ಲ ಅಧ್ಯಾಪಕರು ಕೂಡ ಗೌರವ ಕೊಟ್ಟಿದ್ದೀರಿ. ಇದು ಒಂದು ಶಾಶ್ವತವಾದಂಥ ಒಂದು ಗೌರವ. ಇದು ನಾವು ಮಾಡಬೇಕು. ಯಾಕೆ ಮಾಡಬೇಕಂತ ಹೇಳಿದರೆ ಅವರು ಒಂದು ಕಷ್ಟಪಟ್ಟು ಆ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಪಾಠದಲ್ಲೂ ಕೂಡ ಪ್ರತಿಯೊಬ್ಬ ಅಧ್ಯಾಪಕರು ಕೂಡ ಒಳ್ಳೆಯ ರೀತಿ ಕಲಿಸಿದ್ರಿಂದ ಆ ವಿದ್ಯಾರ್ಥಿಗಳು ಅವರ ಪಾಠವನ್ನು ಕೇಳಿಕೊಂಡು ಒಳ್ಳೆಯ ರೀತಿ ಕಲಿತದ್ರಿಂದ ಇದು 100ಕ್ಕೆ 100 ಫಲಿತಾಂಶ ಬರುವ ಹಾಗೆ ಆಯಿತು. ಈ ಫಲಿತಾಂಶ ಬರಬೇಕಾದ್ರೆ ಅವರ
ಅವರು ಪಟ್ಟಂತ ಶ್ರಮ, ನೀವು ಪಟ್ಟಂತ ಶ್ರಮ, ನಿಮಗೆ ಪೋಷಕರು ಕೊಟ್ಟಂತ ಒಂದು ಬೆಂಬಲದಿಂದ ಈ ರೀತಿಯ ಫಲಿತಾಂಶ ಬರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇದು ಒಂದು ವರ್ಷದಲ್ಲಿ ಮಾತ್ರ ಆಗಬಾರ್ದು, ಪ್ರತಿ ಒಂದು ವರ್ಷ ಕೂಡ ಈ ಒಂದು ಹಂತದಲ್ಲಿ ಮುಂದಕ್ಕೆ ಹೋದಾಗ ಈ ಶಾಲೆಗೆ ಬೇರೆ ಬೇರೆ ಭಾಗದಿಂದ ಇನ್ನೂ ಕೂಡ ಅದು 8ನೇ ತರಗತಿ ಇರ್ಬೋದು, 9 ಇರ್ಬೋದು, 10 ಇರ್ಬೋದು ಮತ್ತು PUCಗೆ ಕೂಡ ಇರ್ಬೋದು, ಇನ್ನಷ್ಟು ವಿದ್ಯಾರ್ಥಿಗಳು ಹೆಚ್ಚಿಗೆ ಬರುವ ಹಾಗೆ ಈ ಶಾಲೆಗೆ ಬರುವಂತ ಒಂದು ಅವಕಾಶ ಕೂಡ ಆಗ್ತದೆ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಮುಖ್ಯವಾಗಿ ಈ ಏನು ಪ್ರೈಮರಿ ಇದೆ, ಹೈಸ್ಕೂಲ್ ಇದೆ, PU ಕಾಲೇಜ್ ಇದೆ, ಆಡಳಿತ ಮಂಡಳಿಯವರು ತಮ್ಮ ತಮ್ಮ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು. ಅದೇ ರೀತಿ ಶಿಕ್ಷಕರು ಕೂಡ, ಮುಖ್ಯೋಪಾಧ್ಯಾಯರು ಯಾರಿದೆ ಆ ಶಿಕ್ಷಕರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಅವರವರ ಮಟ್ಟಿಗೆ ಅವರಿಗೆ ಕೆಲಸ ಮಾಡುವಾಗ ಬಿಡಬೇಕು. ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಯಾರು ಕೂಡ ಅದಕ್ಕೆ ಅಡೆತಡೆ ಮಾಡಬಾರ್ದು. ಅಡೆತಡೆ ಮಾಡುವಾಗ ಏನಾಗ್ತದೆ, ಅವರು ಮಾಡುವಂತಹ ಕೆಲಸದಲ್ಲಿ ಅವರು ಮುಂದಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಆ ಒಂದು ರೀತಿಯಲ್ಲಿಯೂ ಆಗಬಾರ್ದು. ಆ ಒಂದು ರೀತಿಯಲ್ಲಿ ಆದರೆ ಅಲ್ಲಿ ಫಲಿತಾಂಶ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ, ಫಲಿತಾಂಶಕ್ಕೂ ಕೂಡ ಕೊರತೆ ಬರುವಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆ ಒಂದು ಉತ್ತಮ ರೀತಿಯಲ್ಲಿ ಸಾಗ್ತದೆ ಇದೆ ಎಂಬ ಒಂದು ಭಾವನೆ ನನಗಿದೆ. ಅದೇ ರೀತಿಯಲ್ಲಿ ಈ ಶಾಲೆ ಮುಂದಕ್ಕೆ ಹೋಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸರ್ಕಾರದಿಂದ ಬೇರೆ ಬೇರೆ ಮಟ್ಟದಲ್ಲಿ ಯಾವೆಲ್ಲ ಸವಲತ್ತು ಸಿಗಲಿಕ್ಕೆ ಸಾಧ್ಯವಾಗ್ತದೆ, ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಮಂತ್ರಿಗಳಾದಂಥ UT ಖಾದರ್ ಸಾಹೇಬರು ಅವರಿರ್ಬೋದು, ಅವರ ತಂದೆ ಇರ್ಬೋದು, ಶಾಸಕರಾಗಿದ್ದಾಗ ಇಲ್ಲಿಗೆ ಬಹಳಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಮತ್ತು ಬೇರೆ ಇಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಈ ಶಾಲೆಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಧಿಕಾರಿಗಳನ್ನು ಕೂಡ ನಾವು ಪ್ರಶಂಸೆ ಮಾಡಬೇಕಾಗಿದೆ. ಅಧಿಕಾರಿಗಳ ಸಹಕಾರ ಇಲ್ಲ ಅಂತ ಹೇಳಿ ಆದರೆ ಈ ಕ್ಷೇತ್ರ ಮುಂದಕ್ಕೆ ಹೋಗಲು ಬಹಳ ಕಷ್ಟ. ಅಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಕೆಲಸ ಮಾಡುವಂತ ಒಂದು ತಾಕತ್ತು ಒಂದು ತಾಕತ್ತು ನಮ್ಮ ಈ ಆಡಳಿತ ಮಂಡಳಿಗೆ ಬೇಕಾಗಿದೆ. ಆ ರೀತಿಯಲ್ಲಿ ತಾವು ಒಗ್ಗಟ್ಟಿನಿಂದ ಮುಂದಕ್ಕೆ ಹೋಗಿ ಅಧಿಕಾರಿಗಳಿಂದ ಕೂಡ ಯಾವ ರೀತಿಯ ಸಹಕಾರ ಬೇಕು ಅದನ್ನು ಪಡೆಯುವಲ್ಲಿ ತಾವೆಲ್ಲರೂ ಮುಂದಕ್ಕೆ ಹೋಗಬೇಕು. ವಿಶೇಷವಾಗಿ ಈ ಭಾಗದಲ್ಲಿ ಬೆಲ್ಮಾ ಪಂಚಾಯತ್ ಇರ್ಬೋದು, ತಲಪಾಡಿ ಪಂಚಾಯತ್ ಇರ್ಬೋದು, ಪ್ರಸ್ತುತ ಅಮ್ಮನಮಗರು ಪಂಚಾಯತ್ನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಖಾದರ್ ಅವರಿಗೆ ಕೂಡ ಇಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ. ನಾನು ಅದು ಅವರ ಹುಟ್ಟೂರ ಒಂದು ಅಭಿನಂದನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಇದೇ ರೀತಿ ಅಭಿನಂದನೆಯನ್ನು ಯಾರೆಲ್ಲ ಪಡ್ಕೊಂಡಿದ್ದಾರೆ, ಇದು ನಿಮಗೆ ಸಿಕ್ಕಿದಂತಹ ಒಂದು ಗೌರವ. ಮುಂದಕ್ಕೆ ತಾವು ಮುಂದಿನ ಹಂತದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಭಾಗದಲ್ಲಿ ತಮ್ಮ ಹೆಸರನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬ ನಿಟ್ಟಿನಲ್ಲಿ ಆ ಗೌರವವನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ UT ಖಾದರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ದೇರಳಕಟ್ಟೆ ಇದು ನನ್ನ ಪ್ರೀತಿಯ ಊರು ಅಂತ. ಭಾಳ ಸಂತೋಷ ಆಗುತ್ತೆ. 736 ಪ್ರಾಥಮಿಕ ಶಾಲೆಯಲ್ಲಿ, 234 ಹೈಸ್ಕೂಲ್ನಲ್ಲಿ, 47 ಮಕ್ಕಳು ಕಾಲೇಜಿನಲ್ಲಿ, ಒಟ್ಟು 1100 ಮಕ್ಕಳು 1100 ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಈ ಕ್ಯಾಂಪಸ್ಸಲ್ಲಿ. ಇದು ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆ, ಎಂಕ್ಲೆನ ಕರ್ಮೆದ ಸರ್ಕಾರಿ ಶಾಲೆ ಇದು ನಮ್ಮದು. ಇದೆಲ್ಲ ಆಗ್ತಾ ಇರೋದು ನಿಮ್ಮಗಳಿಂದ, ದಾನಿಗಳಿಂದ, ಜನಪ್ರತಿನಿಧಿಗಳಿಂದ, ಮಕ್ಕಳಿಂದ, ಪೋಷಕರಿಂದ, ಸಾರ್ವಜನಿಕರಿಂದ. ನನಗೆ ಭಾಳ ಸಂತೋಷ ಆಗೋದೇನಂತಂದರೆ, ಈ ಶಾಲೆ ಒಬ್ಬ ಉಪನಿರ್ದೇಶಕನಾಗಿ ನಾನು ಇತಿಹಾಸವನ್ನು ನೋಡಿದೆ. ಕಳೆದ 30 ವರ್ಷಗಳಲ್ಲಿ 100% SSLCಯಲ್ಲಿ ಫಸ್ಟ್ ಟೈಮ್ 100% ಫಲಿತಾಂಶ ಬಂದಿದ್ದು ಈ ಬಾರಿ ಮೊದಲು. ಬಹಳ ಹೈಯೆಸ್ಟ್ ಪರ್ಸೆಂಟೇಜ್ ಎಷ್ಟು ಬಂದಿತ್ತು ಅಂದರೆ 76% ಈ ಶಾಲೆ ಪಡೆದಿತ್ತು. 76% ಈ ಶಾಲೆ ಈ ಹಿಂದೆ ಗಳಿಸಿತ್ತು. ಪ್ರಪ್ರಥಮ ಬಾರಿಗೆ 100 ಫಲಿತಾಂಶ ಬಂದು ಈ ಸಕ್ಸಸ್ ಆಗಿದೆ ಅಂತ ಅಂದರೆ ಇಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಸಹಶಿಕ್ಷಕರ ಒಟ್ಟಾಗಿ ಮಾಡಿದ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ. ಒಬ್ಬ ಟೀಮ್ ಲೀಡರ್, ಒಬ್ಬ ಟೀಮ್ ಕ್ಯಾಪ್ಟನ್ ಹೇಗಿರ್ತಾರೋ ಹಾಗೆ ತಂಡ ಇರುತ್ತೆ. ಇವತ್ತು ಉಳ್ಳಾಲದಲ್ಲಿ ಇಷ್ಟು ಪ್ರಗತಿಪರ ಕಾರ್ಯಗಳು ನಡೀತಾ ಇವೆ ಅಂತ ಅಂದರೆ ಮಾನ್ಯ ಶಾಸಕರು, ನಮ್ಮ ಗೌರವಾನ್ವಿತ ಸಚಿವರು, ಆರೋಗ್ಯ ಸಚಿವರು UT ಖಾದರ್ ಸಾಹೇಬರ ಚುರುಕಾದ ನಾಯಕತ್ವ. ಹಾಗೆ ಒಂದು ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ 100% ಬರುತ್ತೆ ಅಂದರೆ ಅಲ್ಲಿನ ಹೆಡ್ ಮಾಸ್ಟರು, ಟೀಚರ್ಸು ಎಲ್ಲ ಟೀಮ್ ವರ್ಕಲ್ಲಿ, ತಂಡದಲ್ಲಿ ಸಾರ್ವಜನಿಕರು, ಶಿಕ್ಷಕರು, SDMC ಅವರು, ಜನಪ್ರತಿನಿಧಿಗಳು ನೀವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರಿಂದ ಇವತ್ತು 100% ರಿಸಲ್ಟ್ ಬಂದಿದೆ ಅಂದರೆ
ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಯಾವುದೇ ಸಾಧನೆಗೆ ಕಡಿಮೆ ಇಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಕಾಲೇಜಿನ ಫಲಿತಾಂಶವನ್ನು ನಾನು ಕೇಳಿದೆ, 47% ಬಂದಿದೆ ಅಂತ ಹೇಳಿದರು. ದಯಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಪ್ರೌಢಶಾಲೆಯ ರೀತಿ 100%ಗೆ ನೀವು ತೆಗೆದುಕೊಂಡು ಹೋಗಲಿಕ್ಕೆ ಕಾಲೇಜು ಉಪನ್ಯಾಸಕರು, ಮಾನ್ಯ ಪ್ರಾಂಶುಪಾಲರು ಗಮನ ಹರಿಸಬೇಕು ಅಂತ ಹೇಳ್ತಾ, ಇನ್ನೊಂದು ಸಂತೋಷದ ಸಂಗತಿ ಅಂದರೆ ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿದೆ. ದೇರಳಕಟ್ಟೆ ಶಾಲೆಯು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿದೆ. ಒಂದೇ ಸೂರಿನಡಿಯಲ್ಲಿ LKGಯಿಂದ ಕಾಲೇಜಿನವರೆಗೂ ಇದೆ. ಮಾನ್ಯ ಡಾಕ್ಟರ್ UT ಖಾದರ್ ಸಾಹೇಬರ ದೂರದರ್ಶಿತ್ವ, ಅವರ ನಿರ್ದೇಶನ, ನಿಮ್ಮೆಲ್ಲರ ಕೆಲಸಗಳು ಚೆನ್ನಾಗಿ ಮಾಡೋಣ. ಸರ್ಕಾರಿ ಶಾಲೆ ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೆಯಲಿ, ನಮ್ಮ ಮಕ್ಕಳು ಬೆಳೀಬೇಕು ಅಂತ ನಾವೆಲ್ಲರೂ ಆಶಿಸೋಣ. ಜೊತೆಗೆ ಬಾಬು ಶೆಟ್ಟಿ ಎನ್ನುವರು ಹೆಡ್ ಮಾಸ್ಟರ್ ಆಗಿ 1 ವರ್ಷ ಆಯಿತು ಅವರು ಬಂದು. ಅವರು ಉಡುಪಿಯಲ್ಲಿ ಇದ್ದರವರು. ನಾನು ಕಾರ್ಕಳದಲ್ಲಿ BU ಆಗಿದ್ದೆ. ಅವರು ಗಣಿತದ ಶಿಕ್ಷಕರಾಗಿದ್ದರು. ಕಳೆದ ಅವರ ಸರ್ವಿಸ್ನ 28 ವರ್ಷದಲ್ಲಿ ಯಾವುದೇ ಒಂದು ಮಗು ಸಹ ಗಣಿತ ವಿಷಯದಲ್ಲಿ ನಪಾಸ್ ಆಗಿಲ್ಲ. ಯಾವುದು ಮಗು ಅನುತ್ತೀರ್ಣ ಆಗಿಲ್ಲ. ಎಲ್ಲ ಮಕ್ಕಳು ಪಾಸ್, ಎಲ್ಲ ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದರು. ಅವರು ಟೀಚರ್ ಆಗಿ ಬಡ್ತಿಯಾಗಿ ಈಗ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಆಗಿದ್ದಾರೆ. ಪ್ರಮೋಷನ್ ಆದಮೇಲೆ ಒಂದು ಶಾಲೆಯನ್ನು ಸಹ HM ಆಗಿ ಗೆಲ್ಲಿಸ್ತಾ ಇದ್ದಾರೆ. ಈ ಗೆಲುವು ಇಡೀ ತಂಡದ್ದು. ಬಾಬು ಶೆಟ್ಟರು ಮತ್ತು ಇಡೀ ಪ್ರೌಢಶಾಲೆ SDMC ಪೋಷಕರು, ಮಕ್ಕಳು ಈ ಗೆಲುವನ್ನು ಹೀಗೆ ಮುಂದುವರಿಸಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ದಕ್ಷಿಣ ಕನ್ನಡ ಅಂದರೆ ಇಲ್ಲಿ ಒಳ್ಳೆಯ ಶೈಕ್ಷಣಿಕವಾದ ಸಾಧನೆಗಳು ಬೇರೆ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾದರಿ ಆಗ್ತದೆ. ಒಂದು ಸರ್ಕಾರಿ ಶಾಲೆ ಇಷ್ಟು ಚೆನ್ನಾಗಿ ನಾವು ಆಗ್ತಿದೆ ಅಂತ ಅಂದರೆ ಭಾಳ ಸಂತೋಷ ಆಗ್ತಿದೆ. ಈ ಸಂಜೆಯ ಸಮಯದಲ್ಲಿ ಭಾಗವಹಿಸಲು ಇದೇ ರೀತಿ ಯಶಸ್ಸು ಮುಂದುವರಿಯಲಿ ಅಂತ ಹೇಳಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ, ನಮ್ಮ ಶಿಕ್ಷಕರಿಗೆಲ್ಲ ತಾವು ಅಭಿನಂದನೆಯನ್ನು ಪ್ರೀತಿಯಿಂದ ಆಹಾರವನ್ನು ಹಾಕಿ ಇದನ್ನು ಶಾಲೆಯನ್ನು ತೊಡಸಿದ್ದೀರಾ. ಅದು ನಮ್ಮ ಜವಾಬ್ದಾರಿ, ನೀವು ಕೊಟ್ಟಿರುವ ದೊಡ್ಡ ಜವಾಬ್ದಾರಿ ಅಂತ ನಾವು ಭಾವಿಸ್ತೀವಿ. ಇನ್ನಷ್ಟು ನಿಮ್ಮ ಆಸೆಯ ಆಕಾಂಕ್ಷೆಗಳನ್ನು, ಸರ್ಕಾರಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಅಧಿಕಾರಿಗಳು, ಶಿಕ್ಷಕರು ನಾವೆಲ್ಲ ಶ್ರಮಿಸ್ತೀವಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ BU ಅವರು ಈಶ್ವರ್ ಇದ್ದಾರೆ, ಒಳ್ಳೆಯ ಆಡಳಿತಗಾರರಾಗಿ 3 ಪಂಚಾಯಿತಿಯಲ್ಲಿ ಆಡಳಿತಾಧಿಕಾರಿಯಾಗಿ ಅವರು ಕೆಲಸವನ್ನು ಹೆಚ್ಚುವರಿಯಾಗಿ ಮಾಡ್ತಾ ಇದ್ದಾರೆ. ಸೊ ಇದು 100% ಹೆಚ್ಚಾಗಲಿ, ಮತ್ತೆ ಇದು ಮರುಕಳಿಸ್ಲಿ ಅಂತ ಬಳಸ್ತೀನಿ. ನನಗೆ ತುಳು ಅಂತ ಅಂದರೆ ಬಹಳ ಪ್ರೀತಿ. ನಾನು ಬೆಂಗಳೂರಿನವನು. ಇಲ್ಲಿ ಬಂದು ತುಳುವನ್ನು ನಾನು ಪ್ರೀತಿಯಿಂದ ಕಲ್ತಿದ್ದೀನಿ. ತುಳುವಿನಲ್ಲಿ ಪೊಲಿ ಅಂತ ಒಂದು ಪದ ಇದೆ. ಪೊಲಿ 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 ಪೊಲಿಯೇ. ಪೊಲಿ ಅಂತ ಅಂದರೆ ಹೆಚ್ಚಾಗಲಿ, ಸಿರಿ, ಸಮೃದ್ಧಿ, ಉಕ್ಕಲಿ ಅಂತ. ಹಾಗಾಗಿ 100% ಅನ್ನೋದು ಇನ್ನೂ ಹೆಚ್ಚಾಗಲಿ, ಯಾವಾಗಲೂ 100% ಕಾಪಾಡ್ಕೊಳ್ಳಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮಾತಿರಲು ಸೊಲ್ಮೆದು. ಇಲ್ಲಿ ನನ್ನ ಆತ್ಮೀಯ ಸ್ನೇಹಿತ ನಮ್ಮ ಸತ್ತಾರವರು ಮತ್ತು ಅವರ ತಂಡ ಜೊತೆಗೆ ಎಲ್ಲರೂ ಕೂಡ ಬಹಳಷ್ಟು ಸುಂದರವಾಗಿ ಈ ವಿದ್ಯಾಸಂಸ್ಥೆಯನ್ನು ಬೆಳೆಸುವುದಕ್ಕೋಸ್ಕರ ಬಹಳಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಟೆ ಪದವೀಧರ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಮುಡಿಪು ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಮುಡಿಪು ಪದವಿ ಕಾಲೇಜ್ ಇರ್ಬೋದು, ಎಲ್ಲ ವಿದ್ಯಾಸಂಸ್ಥೆಗಳ ಬೆಳವಣಿಗೆಯಲ್ಲಿ ಕಿಂಚಿತ್ ಅಡಿಲ ಸೇವೆಯನ್ನು ಸನ್ಮಾನ್ಯ ಶಾಸಕರು, ನಮ್ಮೆಲ್ಲರ ನಾಯಕರು ಆಗಿರುವಂಥ ಶ್ರೀ UT ಖಾದರ್ ಅವರ ನಮ್ಮ ನಿರ್ದೇಶನದ ಮೇರೆಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗೋದಕ್ಕೆ ನಮಗೆ ಭಾಳಷ್ಟು ಅಭಿಮಾನ ಇದೆ, ಸಂತೋಷ ಇದೆ. ಏನೇ ಇರಲಿ, ಒಂದು ಹಕ್ಕಿಗೆ ಮರದ ಕೊಂಬೆ ಮೇಲಿದ್ರೂ ಕೂಡ ಹಕ್ಕಿಗೆ ಮರದ ಕೊಂಬೆಗಿಂತ ರೆಕ್ಕೆಯೇ ಶಕ್ತಿ ಅನ್ನುವ ಹಾಗೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ಮಾತ್ರ ಯಾವುದನ್ನು ಸಾಧಿಸಬಹುದು ಅನ್ನುವಂಥ ಉದಾತ್ತವಾಗಿರ್ತಕ್ಕಂಥ ಸಂದೇಶವನ್ನು ಮೈಗೂಡಿಸಿಕೊಂಡು ಎಲ್ಲ ಪೋಷಕರು ಕೂಡ ತಮ್ಮ ವಿದ್ಯಾರ್ಥಿಗಳನ್ನ, ಮಕ್ಕಳನ್ನ ಸಾರ್ವಕಾಲಿಕವಾಗಿ ಪ್ರಸಕ್ತಿ ಇರತಕ್ಕಂಥ ಆ ಏನು ವಿದ್ಯೆ ಇದೆ ಆ ವಿದ್ಯೆಯನ್ನ ಸಕಾಲಕ್ಕೆ ಕೊಡುವುದರ ಮೂಲಕ ರಾಷ್ಟ್ರ ಕಟ್ಟುವುದರಲ್ಲಿ, ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ತಮ್ಮೆಲ್ಲರನ್ನು ಕೂಡ ತೊಡಗಿಸಿಕೊಳ್ಬೇಕು ಅನ್ನುವಂಥ ಸದಾಶಯದ ಮಾತಿನೊಂದಿಗೆ ಎಲ್ಲರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲಕ್ಕೆ ಹೊಂದಿಕೊಳ್ಳುವ ಹಾಗೆ ನಮ್ಮ ಶಾಲೆ ವಿಶಾಲಾದ ವಿಸ್ತೀರ್ಣ ಕಂಡಿದೆ ಅನ್ನೋ ಸಂತೋಷ. ಇದೇ ಶಾಲೆ ಹಳೆ ವಿದ್ಯಾರ್ಥಿಗಳಾಗಿ
ಈಗ ಸನ್ಮಾನಗೊಂಡಂಥ ಅಬ್ದುಲ್ ಖಾದರ್ ಅವರು, ಹಾಗೆ ನನ್ನ ಮಿತ್ರರು ಸಿದ್ದೀಕ್ರವರು, ನಾವೆಲ್ಲ ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿ ಸುಮಾರು ಒಂದು 1976ರ ಕಾಲದಿಂದ ಸುಮಾರು ದಶಕಗಳ ಕಾಲ ಈ ಶಾಲೆಯಲ್ಲಿ ಬೆಳೆದು ನಿಂತವರು ನಾವು. ಹಾಗೆ ಈ ಶಾಲೆ ಬಗ್ಗೆ ನಮಗೊಂದು ಇರುವಂಥ ಆತ್ಮೀಯ ಬಂಧನಗಳು, ನಮ್ಮನ್ನೇ ಕಾಡುವಂಥ ನೆನಪುಗಳು. ಈ ಶಾಲೆ ಸಂತೋಷ ಅಂತ ಹೇಳಿದರೆ ನಾವು ಬೆಳೆದಂಥ ಈ ಶಾಲೆ ಮಹೋನ್ನತ ಮೌಲ್ಯವನ್ನು ಕಂಡು ಇವತ್ತಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆ ಎನ್ನುವಂಥ ಹೆಸರಿನೊಂದಿಗೆ ಒಂದೇ ಸೂರಿನಡಿಯಲ್ಲಿ ಅಂಗನವಾಡಿ, LKG, UKG ಹಾಗೆ ಕೆಳಮಟ್ಟದ ತರಗತಿಗಳು ಜೊತೆಗೆ ಹೈಸ್ಕೂಲ್ ಕಂಡು ಈ ಹೊತ್ತಿಗೆ PU ಕಾಲೇಜ್ ತನಕ ಮುಂದುವರಿದಿದೆ. ಹಾಗೆ ಶಾಲೆ ಎನ್ನುವುದು ನಮ್ಮ ಬದುಕಿನ ಹಾಸುಹೊಕ್ಕುಗಳು. ಹಾಗೆ ಈ ಶಾಲೆಯಲ್ಲಿ ಬೆಳೆದಂಥ ಅನೇಕ ಕಲಿತಂತಹ ಹೆಚ್ಚಿನ ವಿದ್ಯಾರ್ಥಿಗಳು ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಸಾಮಾಜಿಕ ಮೌಲ್ಯವನ್ನು ಇವತ್ತು ಕೂಡ ಗುರುತಿಸಿದಂಥ ಮಕ್ಕಳಿದ್ರೆ ಅದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳಿಕ್ಕೆ ನನಗೆ ಸಹಪಾಠಿಗಳು ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ. ಈ ದೇಶದ ಮಾತೆ ಹಾಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ದೇಶ ನನ್ನದು. ಅಂಥ ದೇಶದಲ್ಲಿ ವಿವಿಧ ಭಾಷೆಗಳು, ವಿವಿಧ ಮತಗಳು, ವಿವಿಧ ಪಂಥೀಯರು, ವಿವಿಧ ಆಚಾರಗಳು, ವೇಷಭೂಷಣ ಎಲ್ಲ ಇದು ಕೂಡ ಒಂದು ದೇಶವಾಗಿ ನಾವು ಕಂಡಂಥ ಸತ್ಯ ಅಂತ ಹೇಳಿ ಅದು ಭಾರತೀಯತೆ. ಇಂಥ ಶಾಲೆಯಲ್ಲಿ ಬೆಳೆದ ನಾವುಗಳು ಪುಣ್ಯವಂತರಂತ ಹೇಳ್ತೇನೆ. ಹಾಗೆ ಈಗ ಕಲಿಯುವಂಥ ವಿದ್ಯಾರ್ಥಿಗಳು ನೀವು ಒಂದು ರೀತಿಯಲ್ಲಿ ನಮಗಿಂತ ಪುಣ್ಯವಂತ. ಯಾಕೆಂದರೆ ನಾವು ಓದುವಂಥ ಕಾಲದಲ್ಲಿ ಹೀಗೆ ಪುಸ್ತಕ ಕೊಡುವವರು ಇರಲಿಲ್ಲ, ಪ್ರೋತ್ಸಾಹ ಮಾಡುವವರು ಇರಲಿಲ್ಲ. ನಮಗೆ ಎಲ್ಲ ನಾವೆಲ್ಲ ಎಲ್ಲೂ ಹೋಗ್ತಿದ್ವಿ ಏನೋ ಗೊತ್ತಿಲ್ಲ. ನಮಗೆ ಪುಸ್ತಕ ಅಂತ ಇದ್ದಿದ್ದು ನಮ್ಮಿಂದ. ಈಗ ನಾನು 6ನೇ ಕ್ಲಾಸಿಗೆ ಆದಿದ್ರೆ ಅದಕ್ಕಿಂತ ಹಿಂದೆ 7ನೇ ಕ್ಲಾಸಿನವ ಆ ಪಠ್ಯ ಪುಸ್ತಕ ನಮಗೆ ಕೊಡು, ನಾವು ಹೋಗೋಕೆ ಹೇಳಿದ್ದು ಆ ಪಠ್ಯ ಪುಸ್ತಕ ನನಗೆ ಕೊಡು ಅಂತೇಳಿ. ಹಾಗೆ ನಮಗೆಲ್ಲ ಬರೀಲಿಕ್ಕೆ ಪೆನ್ಸಿಲ್ ಮಾತ್ರ, ಪೆನ್ ಆ ಕಾಲದಲ್ಲಿ ಬರಲಿಲ್ಲ. ಇಲ್ಲ ಅಂತಲ್ಲ, ಬಂದಿದ್ದೆ, ನಮಗಲ್ಲಿ ಇರಲಿಲ್ಲ. ನಮ್ಮಲ್ಲಿ ಇದ್ದರೂ ಕೂಡ ಕೈಯಲ್ಲಿ ಪನಂತ ಅಪ್ಪ ಹೇಳ್ತಾ ಇದ್ದ ಶಾಯಿಗೆ ಹಣ ಕೇಳಿದರೆ. ಆಗ ಶಾಯಿಗೆ 2-3 ಪೈಸೆ ಇದ್ದದ್ದು. ನಮ್ಮ ಪೆನ್ ಅಂತ ಹೇಳಿದರೆ ಅದು ಕಾರ್ತದಂತೆ ಅಂಚಿನ ಶಾಯಿ. ಅದು ಕೈಯಲ್ಲಾದಾಗ ಅಪ್ಪ ಕೇಳ್ತಿದ್ದ, ವಾರಕ್ಕೊಂದ್ಸಲ 5 ಪೈಸೆ ಕೊಡೋದು ಶಾಯಿಗೆ, 3 ಪೈಸೆ ಕಾಣಬೇಕು. ನಿನ್ನೆ ಕೊಟ್ಟ ಶಾಯಿಂದಾನೆ ಪರ್ಣ್ಯ ಅಂತೇಳಿ. ಆ ಕಾಲ ಅಂಥದ್ದು. ಶಾಯಿಯನ್ನು ಪರ್ಲಿಗೆ ನಮ್ಮಲ್ಲಿ ಇಲ್ಲದಿದ್ದು ನೀರು ಕುಡಿಯುವಂಥದ್ದು ಅಷ್ಟು ಒಂದು ಶಾಲೆಯಲ್ಲಿ. ಆಗ ಈಗಿನ ಕಾಲದಲ್ಲಿ ನೀರು ಕುಡಿಯಲು ಕೂಡ ನಾವು ಕಾಣೆಕೆರೆಯಿಂದ ಹೋಗಿ ನೀರು ತರಬೇಕಿತ್ತು. ಈ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ ಕಷ್ಟಗಳು. ಹೀಗಾಗೆಲ್ಲ ಶಾಲೆಯಲ್ಲಿ ನೀರಿನ ಸೌಕರ್ಯ ಉಂಟು, ಮೂಲಭೂತ ಸೌಕರ್ಯ ಏನು ಉಂಟು ಅದೆಲ್ಲವೂ ಸರ್ಕಾರ ಮಾಡಿದೆ, ಸಂತೋಷ. ಹಾಗೆ ಆ ಮಕ್ಕಳಿಗೆ ಸದುಪಯೋಗ ಪಡಿಸಿಕೊಳ್ಬೇಕು. ನಮ್ಮ ಕಾಲದಲ್ಲಿ ಈ ಕಾಪಿ ರೈಟಿಂಗ್ ನೀವು ಮಾಡ್ತಿರಲ್ಲ, ನಮ್ಮಲ್ಲಿ ಕಾಪಿ ರೈಟಿಂಗ್ ಇದ್ದದ್ದು 3 ಗೆರೆ ಮತ್ತು 2 ಗೆರೆದು ಮತ್ತು 4 ಗೆರೆದಾಗಿರಲಿಲ್ಲ. ಆಗ ಶಿಕ್ಷಣ ಸಭೆ ಆಗಿತ್ತೋ ಗೊತ್ತಿಲ್ಲ. ಆದರೆ ನಾವಂದ್ರೆ ಏನಂದರೆ ಹೇಳಿದಲ್ಲಿ ಪೆನ್ಸಿಲಲ್ಲಿ ಬರೀದು, ಯಾಕಂದರೆ ಅದನ್ನು ಉಜ್ಜಿ ಮತ್ತೆ ಬರೀಲಿಕ್ಕೆ ಆಗ್ತಿತ್ತು. ಬರವಣಿಗೆಯನ್ನು ಮತ್ತೆ ಉಜ್ಜಿ ಬರೀಲಿಕ್ಕಾಗಿತ್ತು. ಅದೇ ಉಜ್ಜಿ ಬರೆದಿಂದ ನಾವು ತೀಡಿದಂತಾಗಿದ್ದೇವೆ. ಹೀಗೆ ಆ ಕಾಲ ಹಾಗಿದ್ರೆ ಅದು ಕಾಲಕ್ಕೆ ಅನುಗುಣವಾಗಿ ಆ ಕಾಲ ಹಾಗಿತ್ತು, ಅದು ಚಂದನೆ. ಆದರೆ ನಮ್ಮ ಕಾಲದಿರೋ ಚಂದ ಖಂಡಿತ ಹೇಳ್ತೇನೆ ಈ ಮಕ್ಕಳಿಗಿಲ್ಲ. ಇದೇ ಶಾಲೆ ಹಳೆ ವಿದ್ಯಾರ್ಥಿಗಳಾಗಿ ನಾವು ಮಾಡಿದಂತಹ ಕಾರ್ಯಕ್ರಮಗಳು ಈಗಲೂ ಕೆಲವು ಜನಮಾನಸ ಈಗಲೂ ನೆನಪುಂಟು. ನಾವು ಮಾಡಿದ ನಾಟಕಗಳು ಎಷ್ಟು ಶಾಲೆಯಲ್ಲಿ. ಹಾಗೆ ನಮ್ಮ ಶಾಲೆ ಹಾಗೆ ಇರುವಂಥ ಕಾಲ ಈಗಿಲ್ಲ. ಈಗ ಕಾಲಗಳ ಮೌಲ್ಯಗಳು ಬದಲಾಗಿದೆ. ಮಾಧ್ಯಮಗಳು, TV ಇಂಥದ್ದೆಲ್ಲ ಮಾಧ್ಯಮ ಬಂದ ನಂತರ ಈ ನಾಟಕಗಳಿಗೆ ನಾವು ನಮ್ಮ ಉಸ್ಮಾನ್, ಸಿದ್ದೀಕ್, ಕಾದರಾಕ, ಜಗ್ಗಣ್ಣ, ರವಿಯಣ್ಣ, ಶರತ್, ನಮ್ಮ ರವಿರಾಜ್ ಶೆಟ್ಟರು, ಹಾಗೆ ನಾವೆಲ್ಲ ಸೇರಿಕೊಂಡು ಮಾಡಿದಂಥ ಕಾರ್ಯಕ್ರಮಗಳು ಅದು ಆ ಕಾಲದ ಶಾಲೆ ಶಿಕ್ಷಕರಿಗೂ ನೆನಪುಂಟು. ಈಗಲೂ ಕೂಡ ಕಮಲಾಗೌಡ ಸಿಕ್ಕಿದ್ದೆಲ್ಲ ಹೇಳ್ತಾರೆ, ಭಾರತ ಚಂದದ ಕಾಲ ಅಂತೇಳು. ಆಗ ಶಾಲಾ ಸಮಿತಿಯಾಗಿ ಸೈಯದ್ ಅಲಿ ಇದ್ದರು, ನಮ್ಮ ಜೊತೆ ಬಹಳ ಒಡನಾಡೆ ಕೆಲಸ ಮಾಡಿದಂಥವರು. ಹೀಗೆಲ್ಲ ನಾವು ಕಂಡ ಶಾಲೆ. ಹಾಗೆ ಈಗಿನ ಮಕ್ಕಳು ಇದನ್ನು ಇನ್ನೂ ಕೂಡ ಮೌಲ್ಯವನ್ನು ಉನ್ನತೀಕರಿಸಿಕೊಳ್ಳಿ. ನಿಮಗೆಲ್ಲ ಸಂತಸದ ಸಂಭ್ರಮದ ದಿನಗಳು ಮತ್ತೆ ಮತ್ತೆ ಸಿಗ್ತದೆ. ಯಾಕೆಂದರೆ ಇದೇ ಕಾಲದ ಶಾಲೆಗಳು ಕಲಿತ ಶಾಲೆಯ ವಿದ್ಯಾರ್ಥಿಗಳು ಇಲ್ಲೇ ಕಾಲೇಜನ್ನು ಮಾಡ್ತೀರ, ಮುಂದೆ ಡಿಗ್ರಿ ಕೂಡ ಮಾಡಬಹುದು. ಹಾಗೆ ನಿಮಗೆ ಒಳ್ಳೆಯ ಅವಕಾಶಗಳುಂಟು, ಸಾಧ್ಯತೆಗಳುಂಟು. ಹಾಗೆ ಪೋಷಕರು ಕೂಡ ಆ ಮಕ್ಕಳನ್ನು ಅದೇ ನಿಟ್ಟಿನಲ್ಲಿ ಕರ್ಕೊಂಡು ಹೋಗಿ. ನಿಮಗೆಲ್ಲರಿಗೂ ಕೂಡ ನಮಸ್ತೆ, ಶುಭ ಹೋಗಲಿ.
ಒಳಗೆ ಬಂದು ಬೆಳಗಿದೆ ಕ್ಷೇತ್ರ ಅದು ನಿಮ್ಮಯ ಸೂತ್ರ ಆರಾಧಿಸುರ ಜಗನೇ ನಿಮ್ಮನ್ನು ಹೊಂದಲುತ್ತಲೇ ಇರಲಿ ನಿಮ್ಮನ್ನು ತೆಗಳುತ್ತಲೇ ಬರಲಿ ನೀವೆಂದು ಸೋಲಲ್ಲ ನೀವು ಬೀಗಿಲ್ಲ ಬಡವರ ಇರಲಿ ದಲಿತರ ಬರಲಿ ನೀವು ಭೇದ ತೋರಂದಂ ಕಿರಿಯರು ಇರಲಿ ಹಿರಿಯರು ಬರಲಿ ಬರ್ತವ ಮಾಡಿ ಚಾರಿಟೇಬಲ್ ಟ್ರಸ್ಟ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಅವರಿಂದಲೂ ಕೂಡ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಸನ್ಮಾನ ನಡೀತಾ ಇದೆ. ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ದೇಳಕಟ್ಟೆ ಮಂಗಳೂರು ಇವರಿಂದ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಸನ್ಮಾನ ಕಾರ್ಯಕ್ರಮ. ಸೂರ್ಯನ ಹಾಗೆ ಚಂದ್ರನ ಹಾಗೆ ಬೆಳಗಲಿ ನಿಮ್ಮ ಕೀರ್ತಿ ಪತಾಕೆ ನಿಮ್ಮನ್ನು ಪಡೆದ ಭಾವಗಳೆಲ್ಲ ಪುಣ್ಯವಂತರು ಭಾಗ್ಯವಂತರು. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಇವತ್ತು ಬಹುಶಃ ಶಾಲಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಇವತ್ತು ಅಭಿನಂದಿಸ್ತೇನೆ. ಅದು ಪ್ರೈಮರಿ ಶಾಲೆ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜಲ್ಲಿ ತಾವೆಲ್ಲರೂ ಸೇರಿಕೊಂಡು ಸಂತೋಷದ ಸಂಭ್ರಮದ ಒಂದು ದಿವಸದ ಆಚರಣೆ ಮಾಡುವ ಮೂಲಕ ಇಲ್ಲಿಯ ಎಲ್ಲ ವಿದ್ಯಾರ್ಥಿನಿಗೆ ಪ್ರೋತ್ಸಾಹ ಕೊಡುವಂತಹ ಮತ್ತು ಪ್ರೇರಣೆ ಕೊಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾನು ಬಹುಶಃ ಊರ ದೇರ್ಲಕಟ್ಟೆ ಊರ ಸರ್ವ ಹಿರಿಯರನ್ನು ಕಿರಿಯರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ಕಾಲದಲ್ಲಿ ಬರೀ ಯಾವುದು ಕೂಡ ಇರಲಿಲ್ಲ, 4-5 ಕ್ಲಾಸ್ ರೂಮ್ ಇದ್ದಂಥ ಮಾತ್ರ ಶಾಲೆ. ಆದರೂ ಕೂಡ ಹೆತ್ತವರು ಈ ಶಾಲೆಗೆ ತಮ್ಮ ವಿದ್ಯಾರ್ಥಿಯನ್ನು ಕಲಿಸಿಕೊಂಡು ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಟ್ಟು ಈ ಒಂದು ಶಾಲೆಯ ಬೆಳವಣಿಗೆಗೆ ತಮ್ಮದೇ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷನಾಗಿದ್ದೇನೆ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇವರ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಅದು ಬಹುಶಃ ಹಿಂದೆ ಬಂದ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಸದಸ್ಯರಿಂದ ಹಿಡಿದು ಈಗಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರ ತನಕ, ಅದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನ ಹಿಂದಿನ ಎಲ್ಲ ಸದಸ್ಯರು, ನಮ್ಮ ಹಿಂದಿನ ಎಲ್ಲ ಶಾಸಕರು ಮಿತ್ರರು ಕೂಡ ಅವರವರ ಕಾಲದಲ್ಲಿ ಅವರಿಂದ ಆಗುವಂತಹ ಆ ಒಂದು ಸೇವೆಯಲ್ಲಿ ಸಲ್ಪಿಸಿ ಅವರನ್ನು ಕೂಡ ಕೊಟ್ಟ ಕೊಡುಗೆಗೆ ಅವರು ಕೂಡ ಇವತ್ತು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಈ ಕ್ಷೇತ್ರ ಶಾಸಕನಾಗಿ ಬಂದ ನಂತರ ಏನೆಲ್ಲ ಇವತ್ತು ಮೂಲಭೂತ ಸೌಕರ್ಯದ ಕಡಿಮೆ ಇತ್ತ ಎಲ್ಲವೂ ಕೂಡ ಇವತ್ತು ಬಗೆಹರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಹಂತವಾಗಿ ಮಾಡಿದ್ದೇನೆ. ಬಹುಶಃ ನೀವು ಯಾವುದೆಲ್ಲ ಇವತ್ತನ್ನು ಕಟ್ಟಡ ಕೇಳಿದರೆ ಇವರೆಲ್ಲ ಕಾಣಲಿಕ್ಕೆ ಬಹುಶಃ ನಾನು ಬಂದ ನಂತರ ಬಹುತೇಕ ಎಲ್ಲ ಕಟ್ಟಡ ಇದೊಂದು ಬಿಟ್ಟು ಬಹುತೇಕ ಎಲ್ಲ ಮತ್ತೊಂದು ಕೆಳಗಿನ ಭಾಗ ಬಿಟ್ಟು ಬಹುತೇಕ ಅದು ಹಳೆ ಬಿಲ್ಡಿಂಗ್ ಹೋಗಿದೆ. ಈಗ ಎಲ್ಲವೂ ಕೂಡ ಇವತ್ತು ಹೊಸತಾಗಿ ಇವತ್ತು ನಿರ್ಮಾಣ ಇವತ್ತುಗೊಂಡಿದೆ. ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ, ದೇವಲಕಟ್ಟೆ ಈ ಒಂದು ಕೇಂದ್ರ ಭಾಗದಲ್ಲಿ ಖಾಸಗಿ ಶಾಲೆಗಳು ಭಾಳಷ್ಟು ಇದ್ದರೂ ಕೂಡ, ಬೇರೆ ವ್ಯವಸ್ಥೆ ಇದ್ದರೂ ಕೂಡ, ಹತ್ತಿರದಲ್ಲಿ ಇನ್ನಿತ ವ್ಯವಸ್ಥೆ ಕೂಡ ಈ ನಗರ ಮಟ್ಟದ ಮತ್ತು ಒಂದು ಕೇಂದ್ರ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ 1000ಕ್ಕಿಂತ ಅಧಿಕ ವಿದ್ಯಾರ್ಥಿ ಇದ್ದರೆ ಅದು ಈ ಶಾಲೆಯ ಶಿಕ್ಷಣ ಒಂದು ತೋರಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು, ಅದು ಹಿಂದೆ ಕೆಲಸ ಮಾಡಿದವರು, ಈಗ ಕೆಲಸ ಮಾಡೋರು ಕೂಡ ನಾನು ಬಹುಶಃ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಅತ್ಯಂತ ಪ್ರೀತಿಯ ಸೇವೆ ಮತ್ತು ಶಿಕ್ಷಣ ಮುಖಾಂತರ ಎಲ್ಲ ವಿದ್ಯಾರ್ಥಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಹೆತ್ತಾರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಲಿಕ್ಕೆ ತಾವು ಇವತ್ತು ಯಶಸ್ವಿಯಾಗಿದ್ದೀರಿ. ವಿದ್ಯಾರ್ಥಿಗಳ ಹೆತ್ತವರು ಈ ಒಂದು ಶಾಲೆಯ ಬಗ್ಗೆ ಉತ್ತಮವಾದ ಅಭಿಪ್ರಾಯ ಇದ್ದ ಕಾರಣ ತಮ್ಮ ಮಕ್ಕಳನ್ನು ಕಲಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಬಹುಶಃ ಕಾದವರು ಸತ್ತವರು ಇದ್ದಿರ್ತಾರೆ, ಕಬೀರ್ ಇವರೆಲ್ಲ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡಬೇಕಂತ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಬಹುಶಃ ಎಲ್ಲ ಊರವರಿದ್ದಾರೆ. ಇವತ್ತು ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ ನಂತರ ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು, ಯಾಕೆ ಸರ್ಕಾರ ನಾವು ಮತ್ತೆ ಅದಕ್ಕೆ ಶಾಂಕ್ಷನ್ ಮಾಡಿಸಿದ್ದು, ಅದನ್ನು ನೀವು ಮುಂದೆ ನಿಂತು ಸಹಕಾರ ಪಡೆದುಕೊಂಡು ನಿಮ್ಮಿಂದ ಆಗುವಂಥ ಎಲ್ಲ ಪೇರೆಂಟ್ಸ್ ಸಹಕಾರ ಪಡೆದುಕೊಂಡು ಇಲ್ಲಿ ಸ್ಥಿತಿಗೆ ಹೊರಳಿದ್ದಾರೆ. ಎಲ್ಲರ ಸಹಕಾರ ಪಡೆದುಕೊಂಡು ಬಹುಶಃ ಅಲ್ಲಿ ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಾಗಿ ಇದಕ್ಕೆ ಕಾಲೇಜು ಮಾತ್ರ ಅಲ್ಲ, ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲಾಗಿ ಈ ಶಾಲೆ ಇವತ್ತು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನನಗೆ ಇವತ್ತು ಒಂದು ಮೊಂಟೆಪದವರಲ್ಲಿ ನನ್ನ ಶಾಲೆ ಇದೆ, ಅಲ್ಲಿ ಕೂಡ ನಾನು ಸೇರುವಾಗ 400-500 ಮಕ್ಕಳಿದ್ದರು. ಎಲ್ಲರ ಸಹಕಾರ ಪಡೆದುಕೊಂಡು 1200 ಹೆಚ್ಚು ಅಲ್ಲಿ ಇವತ್ತು ವಿದ್ಯಾರ್ಥಿಗಳು ನಮಗೆ ಅಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಬಹುಶಃ ನಮಗೆ ಶಾಲೆ ಕಟ್ಟಡ ಸಾಕಾಗದೆ ಬೆಳಿಗ್ಗೆ ಒಂದು ಬ್ಯಾಚ್, ಮಧ್ಯಾಹ್ನ ಒಂದು ಬ್ಯಾಚ್ ಆಗುವಂಥ ಆ ಒಂದು ಸಂದರ್ಭ ಕುಳಿತು ಅದನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡಿ ಈಗ ಎಲ್ಲ ರೀತಿಯ ಬಿಲ್ಡಿಂಗ್ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಕೂಡ ಬಹುತೇಕ ಎಲ್ಲ ರೀತಿಯ ಬಿಲ್ಡಿಂಗ್ ಇವತ್ತು ಆಗಿದೆ. ಎಷ್ಟೇ ಅತ್ಯುತ್ತಮ ಆದರೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಬರುವಾಗ ಮೂಲಭೂತ ಸೌಕರ್ಯ ಸ್ವಲ್ಪ ಅಡಚಣೆ ಆಗ್ತಾ ಇದೆ.
ಅದಕ್ಕಾಗಿ ಬಹುಶಃ ಈಗಾಗಲೇ ಈ ಶಾಲೆಗೆ ಈ ವರ್ಷ ಕಳೆದ ವರ್ಷದ ಅವಧಿಯಲ್ಲಿ ವಿಶೇಷವಾಗಿ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ನೂತನವಾದ ಸಪ್ರೇಟ್ ಇವತ್ತು ಬ್ಲಾಕಲ್ಲಿ ಬಹುಶಃ ಮುಂದಿನ ದಿನ ಕೆಲಸ ಇವತ್ತು ಆಗ್ತದೆ. ಆ ಒಮ್ಮೆ ಕೆಲಸ ಪ್ರಾರಂಭ ಆದ ನಂತರ ಇಲ್ಲಿಯ ಸಂಪೂರ್ಣವಾಗಿ ಆ ಚಿತ್ರಣ ಬದಲಾವಣೆ ಮಾಡೋ ರೀತಿಯಲ್ಲಿ ಈ ಒಂದು ಕಟ್ಟಡಕ್ಕೂ ನಾವು ಬದಲಾವಣೆ ಮಾಡಿಕೊಂಡು ಇಲ್ಲಿ ಕೂಡ ಇದನ್ನು ಮಳೆಗಾಲದಲ್ಲಿ ನೀರು ಸೋರ್ತದೆಂಬ ಕಂಪ್ಲೇಂಟ್ ಕೂಡ ಇವತ್ತು ನನಗೆ ಇದೆ. ಇದನ್ನೆಲ್ಲ ಕೂಡ ಹಂತವಾಗಿ ಬದಲಾವಣೆ ಮಾಡೋ ಯೋಜನೆಗೆ ನಿಮ್ಮೆಲ್ಲರ ಸಹಕಾರ ಇರುವಂಥ ಅವಕಾಶ ಇವತ್ತು ನಮಗೆ ಆಗಲಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಹೆಚ್ಚಿಸುವಂಥದ್ದು. ಬಹುಶಃ ನಮ್ಮನ್ನು ಇವತ್ತು ನಮ್ಮ ಈಗಿನ ಅಧ್ಯಕ್ಷರಾಗಿ ಬಹುಶಃ ಯೂಸುಫ್ ಅವರು ಇದ್ದಾರೆ, ಪ್ರೈಮರಿಯಲ್ಲಿ ಇಬ್ರಾಹಿಂ ಇದ್ದಾನೆ, ಕಾಲೇಜಿನಲ್ಲಿ ಯಾರು ಕಬೀರ್ ಅವರು ಇದ್ದಾರೆ, ಈ ಹಿಂದೆ ಪಾಪ ನಮ್ಮನ್ನು ಅಗಲಿದಂಥ ಬಹುಶಃ ಹೈಸ್ಕೂಲ್ನಲ್ಲಿದ್ದಂತಹ ನಮ್ಮ ಇಸ್ಮಾಯಿಲ್ ಪನೀರ್ ಅವರು ಬಹುಶಃ ಅವ್ರದ್ದೇ ಆದ ಒಂದು ಸಮಾಧಾನದ ರೀತಿಯಲ್ಲಿ ಒಂದು ಅಧ್ಯಕ್ಷರಾಗಿ ಅವರೊಂದು ಕೆಲಸ ಅವರಷ್ಟೇ ಒಂದು ಸಮಾಧಾನದ ರೀತಿ ಎಲ್ಲರೂ ಕೂಡ ಕ್ರೋಢೀಕರಿಸಿಕೊಂಡು ಹೋಗಿ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಅವರವರಷ್ಟಕ್ಕೆ ಆ ಕೆಲಸ ಮಾಡಿಕೊಂಡು ಹೋಗೋಂಥ ವ್ಯಕ್ತಿತ್ವ ಇವತ್ತು ನಮ್ಮ ಮುಂದೆ ಇಲ್ಲ. ನಮ್ಮನ್ನು ಅಗಲಿದ್ದಾರೆ, ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅದು ಮತ್ತೆ ಶಾಶ್ವತವಾಗಿ ಅವರನ್ನು ಖಂಡಿತವಾಗಿ ನಾವೆಲ್ಲ ನೆನಪಿಟ್ಟುಕೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸೋಣ. ನಾನು ದೀರ್ಘವಾಗಿ ಮಾತಾಡದೆ ಮುಂದೆ ಇನ್ನಷ್ಟು ನಾನು ಆಗಾಗ ಬರ್ತಾ ಇರ್ತೇನೆ. ಅದಕ್ಕಾಗಿ ಬಹುಶಃ ಮುಂದಿನ ದಿನ ಬಂದಾಗ ಹೆತ್ತವರಿಗೆ ಮಕ್ಕಳಿಗೆ ಇನ್ನಷ್ಟು ಮಾತಾಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿ ಯಾರು ಇವತ್ತು ಮಾರ್ಕ್ ಪಡೆದು ಬೇರೆ ಬೇರೆ ಕಾಲೇಜಿಗೆ ಹೋಗಿದ್ದೀರಾ, ಮುಂದಿನ ದಿನದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತೇಳಿ ನಮ್ಮೆಲ್ಲ ದೊಡ್ಡ ಪ್ರಾರ್ಥನೆ ಮತ್ತು ಕನಸು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಿಯ ಬಹುಶಃ ಮುಖ್ಯ ಶಿಕ್ಷಕ ವೃಂದದವರಿಗೆ, ಅದು ಪ್ರೈಮರಿ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಎಲ್ಲರಿಗೂ ಕೂಡ ಬೇರೆ ಬೇರೆ ನೂರಾರು ಸಮಸ್ಯೆಗಳಿದೆ. ನಾನು ಇಲ್ಲ ಅಂತ ಎಲ್ಲಿಯೂ ಕೂಡ ಹೇಳುವುದಿಲ್ಲ. ಎಲ್ಲವೂ ಕೂಡ ಕೂಡಿಸಿಕೊಂಡು ಕ್ರೋಢೀಕರಿಸಿ ಒಗ್ಗಟ್ಟಾಗಿ ಆ ಒಂದು ಸಂಸ್ಥೆಯನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ ಏನೆಲ್ಲ ಸಹಕಾರ ಬೇಕೋ ಅದು ಮುಂದೆ ಕೂತ್ಕೊಂಡು ಬಹುಶಃ ನಾವೆಲ್ಲ ಜೊತೆಯಾಗಿ ಕೆಲಸ ನಾವು ಮಾಡುವ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ನಿಂದು ಯಾರದೇ ಒಂದು ಸಲಹೆ ಸೂಚನೆ ಇದ್ದರೂ ಕೂಡ ದಯವಿಟ್ಟು ನಾನು ಗಮನಕ್ಕೆ ತರುವಂಥ ಕೆಲಸ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಬಹುಶಃ ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆಗೆ ನಮಗೆ ಸಹಕಾರ ಕೊಟ್ಟಂಥ ನಿತ್ಯ, ಯಾಕೆ ಹೇಳಿದರೆ ಹಿಂದೆ ನಮಗೆ ಶೀಟ್ ಸೈಡ್ ಹಾಕಬೇಕಂತ ಕೇಳಿದಾಗ ನಾನು ನಿತ್ಯ ಸಂಸ್ಥೆಯ ವಿಶಾಲಕರಿಗೆ ಹೇಳಿದಾಗ ತಕ್ಷಣ ಅದಕ್ಕೆ ಒಪ್ಪಿ ಅದನ್ನು ನಮಗೆ ಪಾರ್ಟಿಷನ್ ಮಾಡಿ ಕಟ್ಟಿಕೊಟ್ರು. ಮೇಲೆ ಬೋದಲ್ಲಿ ಮತ್ತೆ ನೋಡುವಾಗ ಫಾಲ್ ಸೀಲಿಂಗ್ ಇಲ್ಲ, ಬಿಸಿ ನಮಗೆ ಭಾಳ ಮಕ್ಕಳೆಲ್ಲ ನಾನು ವಿದ್ಯಾರ್ಥಿನ ಭೇಟಿ ಕೊಟ್ಟಂಥ ಕೆಲಸಲ್ಲಿ ಹೇಳಿದರು, ನಮಗೆ ಭಾಳ ಬಿಸಿಲಿರ್ತದೆ, ಇಲ್ಲಿ ಫ್ಯಾನ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಹೇಳಿಕೊಂಡು ಆ ಬೇಡಿಕೆ ಕೂಡ ತುಂಬ ವಿದ್ಯಾರ್ಥಿಗಳಿತ್ತು. ಅದಕ್ಕೆ ಮತ್ತೆ ಮಾತಾಡಿದಾಗ ಅದಕ್ಕೆ ಫಾಲ್ ಸೀಲಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ಸುಸಜ್ಜಿತವಾಗಿ ಅದನ್ನೊಂದು ಹಾಲ್ ಒಂದು ರೂಮ್ಸ್ ಆಗಿ ಇವತ್ತು ಪರಿವರ್ತನೆ ಮಾಡಿ ಕನಿಷ್ಠ ಬೇಕಾಗಿ ನಮಗೆ ಬಿಲ್ಡಿಂಗ್ ಎಷ್ಟು ತನಕ ಕಟ್ಟಲಿಕ್ಕೆ ಆಗ್ತದೆ ಅಲ್ಲೇ ತನಕ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಳೋ ಕೆಲಸ ಕೂಡ ಆಗಿದೆ. ಮತ್ತು ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇವತ್ತು ಗೌರವ ಪಡೆದಿದ್ದಾರೆ ಅವರಿಗೆ ಇವತ್ತು ಮತ್ತು ಸಣ್ಣ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ಕೊಟ್ಟಂಥ ನಮ್ಮ ಹಮೀದ್ ಹಾಯ ಇದ್ದಾರೆ, ಅವರ ತಂದೆ ಕೊಟ್ಟಿದ್ದಾರೆ. ಹಮೀದ್ಗೂ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ನನ್ನ ಸನ್ಮಿತ್ರ ಅಂತ ಶಕೀಲ್ ಅವರು ಬಹುಶಃ ಇವತ್ತು ದುಬೈಯಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ಮತ್ತು ಕೆಲಸದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಗೌರವ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಕೂಡ ಇವತ್ತು ಸಹಕರಿಸಿ ಮಾಡಿದ್ದಾರೆ. ಆ ಒಂದು ಸಂಸ್ಥೆಗೂ ಕೂಡ ಶಕೀಲ್ ಚಾರಿಟಬಲ್ ಟ್ರಸ್ಟ್ನ ಆ ಒಂದು ಸಂಸ್ಥೆಗೂ ಸಹ ಮಿತ್ರರಿಗೆ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಾನು ಈ ಊರ ಎಲ್ಲ ನಮ್ಮ ಕ್ಲಬ್ ಭಾಳಷ್ಟು ಇದೆ, ಬೇಲಕಟ್ಟೆಯಲ್ಲಿ ಭಾಳಷ್ಟು ಇವತ್ತು ವಿವಿಧ ಸಂಘ ಸಂಸ್ಥೆಗಳ ಕ್ಲಬ್ ಇದೆ ಇದರಲ್ಲಿ ಅಲ್ವಾ. ಅದಕ್ಕೆ ನಾನು ಎಲ್ಲ ಕ್ಲಬ್ಬಿನವ್ರಿಗೆ ಹೇಳಿದಿಷ್ಟೇ, ನೀವೊಂದು ಮ್ಯಾಚ್ ಕ್ರಿಕೆಟ್ ಮಾಡುವಾಗ ಎಷ್ಟು ಗೌಜಿ, ಎಷ್ಟು ಗಮ್ಮತ್ತು, ಎಷ್ಟು ಹೋರಾಟ, ಅದರಲ್ಲಿ ಲೈಟಿಂಗ್ ಏನು, ಪಟಾಕಿ ಏನು, ಭಯಂಕರ ಎಷ್ಟು ಲಕ್ಷ, ಮತ್ತು 1 ಲಕ್ಷ 2 ಲಕ್ಷ ರೂಪಾಯಿಯ ಪ್ರೈಸ್ ಇಟ್ಟುಕೊಂಡು ನಿಮ್ಮ ಈ ಒಂದು ಕ್ರಿಕೆಟ್ ಆಟವನ್ನು ನೀವು ನಡೆಸ್ತೀರಿ. ನೀವು ನಡೆಸಬೇಡಿ ಅಂತ ಹೇಳೋದಿಲ್ಲ, ಅಷ್ಟು ನೀವೇನು ಕೊಟ್ಬಿಟ್ಟು ವರ್ಲ್ಡ್ ಕಪ್ ಎಲ್ಲ ಇದನ್ನು ಇಲ್ಲಿ ಸಲ್ಯ ಮಟ್ಟದಲ್ಲಿ ಆಡುವಂಥದ್ದು, ಅದನ್ನೆಲ್ಲ ಫೀಸ್ ಆದಷ್ಟು ಪ್ರೈಸ್ ಎಲ್ಲ ಕಡಿಮೆ ಮಾಡಿ, ಖರ್ಚೆಲ್ಲ ಕಡಿಮೆ ಮಾಡಿ ಸಾಂಕೇತಿಕವಾದ ಪ್ರೈಸ್ ಇಟ್ಟು ಆ ಉಳಿದ ದುಡ್ಡನ್ನೆಲ್ಲ ಈ ಶಾಲೆಯ ಅಭಿವೃದ್ಧಿಗೆ ತಾವು ಕೊಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಶಾಲೆಯ ಅಭಿವೃದ್ಧಿಗೆ ತಾವು ಕೊಟ್ಟರೆ ಅದು ಯಾವ ಕೂಡ ತಗೊಂಡು ಹೋಗೋದಿಲ್ಲ, ಅಧ್ಯಕ್ಷರಾಗಿ ತಗೊಂಡು ಸಾಧ್ಯವಿಲ್ಲ. ಪರೋಕ್ಷವಾಗಿ ಇಲ್ಲಿ ಕಲಿಯುವಂಥ ನಿಮ್ಮ ಊರಿನ ಮಕ್ಕಳಿಗೆ, ನಿಮ್ಮ ಅಣ್ಣ ತಮ್ಮಂದರಿಗೆ, ನಿಮ್ಮ ಸೋದರ ಮಕ್ಕಳಿಗೆ ಅಲ್ಲಿ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕೆ ಆ ರೀತಿಯ ಈ ಶಾಲೆ ನಮ್ಮ ಶಾಲೆ ಎಂಬ ಅಭಿಮಾನ ಈ ಪ್ರತಿಯೊಂದು ಗ್ರಾಮಸ್ಥರ ಮನಸ್ಸಿಗೆ ಇವತ್ತು ಬರಬೇಕು. ಈ ಶಾಲೆ ನಮ್ಮ ಶಾಲೆ ಅಂತೇಳಿ ಪ್ರತಿಯೊಂದು ಹೆತ್ತವರ ಗಮನಕ್ಕೆ ಒಂದು ಬಂದು ಅವ್ರಿಗೆ ಅಭಿಮಾನಕ್ಕೆ ಬರುವಂತಹ ಅವಕಾಶ ಆಗಬೇಕು. ಪ್ರತಿಯೊಂದು ಹೆತ್ತವರು ತಾಯಿಂದಿರು ಈ ಒಂದು ಶಾಲೆ ನನ್ನ ಮಗ ಕಲಿಯುವಂಥ ಶಾಲೆ ಅದು ನಮ್ಮ ಶಾಲೆ ಅಂತ ಎನಿಸಿಕೊಂಡು ಶಿಕ್ಷಕ ವರ್ಗದವರಿಗೆ, ಶಾಲಾ ಸಮಿತಿಗೆ ಆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟಾಗ ಅದು ಪರೋಕ್ಷವಾಗಿ ಅವರ ಮಕ್ಕಳ ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಆಗ್ತದೆ.
ಈ ಶಾಲೆ ನಮ್ಮ ಊರಿನ ಅಭಿಮಾನ ಶಾಲೆ ಅಂತ ಹೇಳಿಕೊಂಡು ಇಲ್ಲಿರುವಂತೆಲ್ಲ ಸಂಘ ಸಂಸ್ಥೆಗಳು ಬಹುಶಃ ಮುಂದೆ ನಿಂತು ಆ ಒಂದು ಯೋಜನೆಗೆ ರೂಪಿಸಿಕೊಂಡು ವರ್ಷಕ್ಕೆ ತನ್ನಿಂದ ಆಗುವಂಥ ಏನೋ ಸೇವೆ ಮಾಡುವಂಥ ಬಂದು ಏನಾಗಬೇಕಂತ ಕೇಳಿ ಸಣ್ಣ ಪುಟ್ಟ ವಿಚಾರ ಕೊಟ್ಟಾಗ ಹೇಗೆ ಇವತ್ತು ಆ ಹಮೀದ್ ಅವರು ಕೊಟ್ಟಿದ್ದಾರೆ, ಹೇಗೆ ಶಕೀಲ್ ಫೌಂಡೇಶನ್ ಕೊಟ್ಟಿದ್ದಾರೆ, ಹೇಗೆ ಫಾರೂಕ್ ಕೊಡ್ತಾರೆ, ಕೆಲವೊಮ್ಮೆ ಕೇಳಿದಾಗ ಕನಚೂರು ಕೊಡ್ತಾರೆ, ಕೆಲವು ಕೇಳಿದಾಗ ಇನ್ನಿತರ ಸಂಘ ಸಂಸ್ಥೆ ಹೊತ್ತು ಕೊಡ್ತಾರೆ. ಎಲ್ಲ ನಮ್ಮ ಸಿದ್ದಿಕ್ ಕೂಡ ಅವ್ರು ಕೊಡ್ತಾರೆ. ಬೇಕಾದ ಕಾಂಟ್ರಾಕ್ಟರ್ ಇವನ್ ಇರ್ತಾನೆ. ಎಂತ ಕೊಟ್ಟಿದ್ದೀರಿ ಕೊಡ್ಬೇಕು, ಏನು ಕೊಡ್ಲಿ ನಾವು ಶಾಲೆಗೆ? ಅದಾಗ ನಿಮ್ಮ ರೀತಿಯಿಂದ ಆ ಸಾಕಾರ ಮಾಡಿದ ಕೆಲಸ ಇವತ್ತು ತಾವೆಲ್ಲ ಇವತ್ತು ಮಾಡಬೇಕಂತ ಹೇಳಿ ನಾನು ಊರವ್ರ ಹತ್ರ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಾ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕನ್ನು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸಿ, ಇಲ್ಲಿರುವಂಥ ಕಲಿಯುವಂಥ ಎಲ್ಲ ಮಕ್ಕಳು ಭವಿಷ್ಯ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ತಾವೆಲ್ಲ ಕಂಡಿದ್ದೀರಿ. ಭಾಳಷ್ಟು ಜನ ಬೇರೆ ಬೇರೆ ಕೋರ್ಸಿಗೆ ಇವತ್ತು ಇಲ್ಲಿ ಕಲ್ತವ್ರೆ, ಬೇರೆ ಬೇರೆ ಕೋರ್ಸಿಗೆ ಇವತ್ತು ಮುಂದೆ ಹೋಗಿ ಇವತ್ತು ಬೇರೆ ಬೇರೆ ಹಂತದ ಇವತ್ತು ಸೇರಿಕೊಂಡಿದ್ದಾರೆ ಅಂತ ಹೇಳಿಕೊಳ್ತಾ, ಬಹುಶಃ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಜೊತೆ ಬಂದು ಹೋಗಿ ಬಹುಶಃ ಇಲ್ಲಿ ಮಾತ್ರ ಅವಕಾಶ ಕಲ್ಪಿಸು ಅಂತ ಹೇಳಿಕೊಳ್ತಾ, ಈ ಒಂದು ಶಾಲೆಯ ಬರೀ 75% ಮಾತ್ರ ಕೆಲಸ ಮುಗಿದಿದೆ. ಇನ್ನು 25% ಕೆಲಸ ಅಂಗನವಾಡಿಯ ಒಂದು ಕೊಠಡಿ ಇರಲಿ, ನಮ್ಮ ನಮ್ಮ ದಾಸ್ತಾನು ಕೊಠಡಿ ಇರಲಿ, ಈ ನೂತನವಾಗಿ ಬೇಕಾಗುವಂಥ ಈ ದಾಸ್ತಾನದ ಕೆಲಸ, ಸ್ಟೋರ್ ರೂಮ್ದು ಕೆಲಸ ಸ್ಟಾರ್ಟ್ ಆಗಿದೆ, ಸ್ಟೋರ್ ರೂಮ್ ಕೆಲಸ ಸ್ಟಾರ್ಟ್ ಆಗಿದೆ, ಅಂಗನವಾಡಿನೂ ಆಗಿದೆ, ಅದು ಕಂಪ್ಲೀಟ್ ಆಯಿತು. ಇದನ್ನು ಈಗ ಒಂದಲ್ಲಿಗೆ ಶಿಫ್ಟ್ ಮಾಡಬೇಕು, ಇದನ್ನೊಂದು ರಿಪೇರ್ ಮಾಡಬೇಕು. ಇಲ್ಲಿ ಸೈಡ್ ಬ್ಯೂಟಿಫುಲ್ ಗ್ರೌಂಡ್ ಮಾಡಿ ಆದಷ್ಟು ಶಿಫ್ಟ್ ಮಾಡಿ ಒಂದು ಮಾಡೆಲ್ ಆದ ಒಂದು ಅದೇ ದುಡ್ಡು ಬಂದಿದೆ ಅಲ್ಲ, ಓಕೆ. ಆದ ಕಾರಣ ನಾನು ಅಭಿನಂದನೆ ಸಲ್ಲಿಸಿ ನಾನು ಈ ಶಾಲಾ ಸಮಿತಿಯ ಅಧ್ಯಕ್ಷ ಸರ್ವ ಸದಸ್ಯರಿಗೂ ಮುಖ್ಯ ಶಿಕ್ಷಕರು ಎಲ್ಲರಿಗೂ ಕೂಡ ಯಾಕೆ ಅವರ ಸಹಕಾರ ಬೇರೆಯವರ ಸಹಕಾರ ಪಡ್ಕೊಂಡಿದ್ದಾರೆ. ಇವತ್ತು ಇದೇ ಫೌಂಡೇಶನ್ನಿಂದ ಒಂದು ಅವ್ರದ್ದು ಹೋಗಿ ಕೇಳಿಕೊಂಡಾಗ ಅವ್ರು ಬಹುಶಃ ನಮಗೆ ಇವತ್ತು ಒಂದು ಟೀಚರನ್ನು ಕೂಡ ಇವತ್ತು ನಮಗೆ ಅವರ ಪರವಾಗಿ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಾನು ಶಾಲಾ ಸಮಿತಿ ಅವರಿಗೆ ಹೇಳಿದಿಷ್ಟೇ, ಯಾರೆಲ್ಲ ಅನುಕೂಲಸ್ಥರಿದ್ದಾರೆ ನೀವರ ಹತ್ರ ಹೋಗಿ ಅವರು ಇವತ್ತು ಕೊಡಲಿಕ್ಕೆ ತಯಾರಾಗುವಂಥ ಕೆಲಸ ಆಗಿ ಇದ್ದಾರೆ. ನಾವು ಅಲ್ಲಿಗೆ ಹೋಗಬೇಕು, ನಾವು ನಮ್ಮ ಸ್ವಪ್ರತಿಷ್ಠೆಯನ್ನು ನಾವು ಬಿಡಬೇಕು. ಈಗಿನ ಪರಿಸ್ಥಿತಿಯನ್ನು ತಿಳಿದರೆ ಎಲ್ಲರಿಗೂ ಸ್ವಪ್ರತಿಷ್ಠೆ. ಇವರಲ್ಲಿ ಕೂತ್ಕೊಂಡು ಹೇಳಿಕೆ ಆಯಿತು, ಅವ್ರಿಗೆ ಗೊತ್ತಿಲ್ಲ ಅದು ದುಡ್ಡಿದೆ, ನಮ್ಮ ಶಾಲೆ ಕಷ್ಟದಲ್ಲಿದೆ, ಅವ್ರಿಗೆ ಕೊಡಲಿಕ್ಕೆ ಏನಂತ ಹೇಳಿ ಇವರು ಕೂತ್ಕೊಂಡು ಆಲೋಚನೆ ಮಾಡಲಿಕ್ಕೆ ಆಯಿತು. ಅವರಲ್ಲಿ ಮನೆಯಲ್ಲಿ ಕೂತ್ಕೊಂಡು ದುಡ್ಡಿದ್ದವನು ಆಲೋಚನೆ ಮಾಡಲಿಕ್ಕೆ ಆಯಿತು. ಇವ್ರಿಗೆ ಗೊತ್ತಿಲ್ಲ ದುಡ್ಡಿದೆ, ಇವತ್ತು ನನ್ನ ಕೇಳಿದ್ರೇನು ಕೇಳಿ ನಾನು ಕೊಡೋದಿಲ್ಲ ಅಂತ ಅವನು ಕೂತ್ಕೊಂಡು ಹೇಳಲಿಕ್ಕೆ ಆಯಿತು. ಇದೆಲ್ಲ ಬಿಟ್ಟು ಬಿಡಿ, ಅವ್ರ ಹತ್ರ ನೀವು ಹೋಗಿ ಹೇಳಿ. 10 ಜನ ಹತ್ರ ನೀವು ಕೇಳಿದರೆ ಈ ದೇರ್ಲಕಟ್ಟೆಯಲ್ಲಿ ಕನಿಷ್ಠ ಒಂದು 5 ಜನ ನಿಮಗೆ ಮುಂದೆ ಬಂದು, 10 ಜನ ಕೇಳಿದರೆ 5 ಜನ ಖಂಡಿತವಾಗಿ ಮುಂದೆ ಬಂದು ನಿಮ್ಗೆ ಕೊಡುವಂಥ ಶಕ್ತಿ ಎಲ್ಲ ಭಾಳಷ್ಟು ಜನ ಇದೆ. ಏನು ಇದು ಸಣ್ಣ ಗ್ರಾಮ ಅಲ್ಲ, ನಿಮ್ಮ ದೇರ್ಲಕಟ್ಟೆ ಅಂತೇಳಿ ಮಂಗಳೂರಿನಲ್ಲಿ ಕೂಡ ಇವತ್ತು ಹೆಚ್ಚು ಇವತ್ತು ಇಲ್ಲಿ ವ್ಯಾಪಾರ ಆಗಿದೆ, ವ್ಯಾಪಾರಸ್ಥರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಎಲ್ಲೋ ಕೂಡ ಇಲ್ಲಿದೆ, ಅಭಿವೃದ್ಧಿ ಆಗಿದೆ. ಆದ ಕಾರಣ ಈ ಊರವರ ಸಹಕಾರ ಪಡೆದುಕೊಂಡು ಇದೊಂದು ಊರ ಒಂದು ಶಾಲೆಗೆ ಪರಿವರ್ತನೆ ಮಾಡೋ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳಿಕೊಳ್ತಾ, ನಮ್ಮ ಅತ್ಯಂತ ಹಿರಿಯರಾಗಿರುವ ಯೂಸುಫ್ ಬಾಕನವರು ಬಹುಶಃ ಇದರ ಹೈಸ್ಕೂಲ್ನ ಅಧ್ಯಕ್ಷರಿಗೆ ಅಧಿಕಾರಿ ವಹಿಸ್ಕೊಂಡಿದ್ದಾರೆ. ವಿಶೇಷದ ಅನುಭವ ಅವರಿಗೆ ಖಂಡಿತವಾಗಿದೆ. ಪ್ರೈಮರಿ ಮತ್ತು ಕಾಲೇಜಿನ ಯುವಕರಾಗಿರುವಂಥ ಇವರು ಇದ್ದಾರೆ. ಆದ ಕಾರಣ ಅವರೆಲ್ಲ ಮಾರ್ಗದರ್ಶನ ಮುಂದೆ ಹೋಗೋದು ಅವಕಾಶ ಆಗಲಿ. ನಮ್ಮ ಮಾಜಿ ಅಧ್ಯಕ್ಷ ವಿಜಯಕ್ಕೆ ಇರಲಿ, ನಮ್ಮ ಸತ್ತಾರ್ ಇರಲಿ, ಇನ್ನಿತ ಎಲ್ಲರೂ ಕೂಡ ಇದು ಮುಂದೆ ನಿಂತು ಮತ್ತೆಲ್ಲ ನಮ್ಮ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ ಎಲ್ಲರೂ ಕೂಡ ಆಸಕ್ತಿತನ ಕೆಲಸ ನಿರ್ವಹಿಸ್ತಾರೆ. ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಸಮಸ್ಯೆ ಬಂದಾಗ ಕೂತ್ಕೊಂಡು ಚರ್ಚಿಸಿ ಬಗೆಹರಿಸಿ ಒಂದು ಒಗ್ಗಟ್ಟಿನ ಏಕತೆಯ ಸೋದರತೆ ಅತ್ಯಂತ ಸಂತೋಷದ ಒಂದು ಶಾಲೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ತಾವೆಲ್ಲ ಕೂಡ ತಾವು ಇವತ್ತು ಕಾರ್ಯಕ್ರಮ ವಹಿಸಿದ್ದೀರ. ಅದು ಇನ್ನಷ್ಟು ಮುಂದೆ ಚೆನ್ನಾಗಿ ಹೋಗಲಿ ಹೇಳಿಕೊಂಡು ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.